ಅಲ್ಯೂಮಿನಿಯಂ ತವರ, ಬೆಳ್ಳಿ ಬಂಗಾರ ಅಲ್ಯೂಮಿನಿಯಂ ತವರ. ಹಿತ್ತಾಳೆ ಹಿತ್ತಾಳೆ ಹಿತ್ತಾಳೆ, ತಾಮ್ರ 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 ತಾಮ್ರ, ಕಬ್ಬಿಣ ಕಂಚಿ ಕಬ್ಬಿಣ, ಕಬ್ಬಿಣ ಕಂಚಿ ಕಬ್ಬಿಣ. ಹಿತ್ತಾಳೆ ಅಲ್ಯೂಮಿನಿಯಂ ತವರ, ಬೆಳ್ಳಿ ಬಂಗಾರ ಅಲ್ಯೂಮಿನಿಯಂ ತವರ. 3 ತಾಳ ಹಾಕಿ ಭಜನೆ ಮಾಡಲಿಕ್ಕೆ ಬಾರದಿದ್ದವನಿಗೆ ಯಾವ ಕಲೆಯೂ ಒಲಿಯುವುದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಹಿಂದೂಸ್ತಾನಿ ಸಂಗೀತವು ಕೂಡ ನನಗೆ ಅವರ ಈ ಕೆಲವೆಲ್ಲ ಕಲಾವಿದರ ಜೊತೆಗೆ ನಾನು ಸಹವಾಸದಲ್ಲಿ ಅದನ್ನು ಬೆಳೆಸ್ಕೊಂಡೆ. ಹಾಗಾಗಿ ಸುಧಾರಣ ನನಗೆ ಸಂಗೀತ ರಂಗದಲ್ಲಿ ವಿಶೇಷವಾದಂಥ ಆ ರಾಗಜ್ಞಾನಗಳು, ಸಂಗೀತ ಜ್ಞಾನಗಳು ಬರುವುದರ ಮೂಲಕವಾಗಿ ಸಂಗೀತ ಕ್ಷೇತ್ರಕ್ಕೆ ಇಳಿದೆ ನಾನು, ಸುಗಮ ಸಂಗೀತ ಕ್ಷೇತ್ರಕ್ಕೆ. ನಾವೆಲ್ಲ ಅಭ್ಯಾಸ ಮಾಡಿದ್ದು ಬಗಲುದುಡ್ಡು. ಅದು ಶಾಲಾ ದಿನಗಳಲ್ಲೇ ನಾನು 7ನೇ ಕ್ಲಾಸ್ನಲ್ಲಿರುವಾಗಲೇ ವೇಷ ಹಾಕಿದ್ದೇನೆ. ವೇಷ ಹಾಕಿ ಆನಂತರ ಅನೇಕ ವೇಷಗಳನ್ನು ಮಾಡಿದ್ದೇನೆ. ಮತ್ತು ಹಿಮ್ಮೇಳ ಯಾರಿಗೆ ಬರ್ತದ ಅವನಿಗೆ ವೇಷದ ಅವಕಾಶಗಳು ಕಡಿಮೆ, ಯಾಕಂದರೆ ಹಿಮ್ಮೇಳಕ್ಕೆ ಭಾಳ ಕಡಿಮೆ ಜನ ಸಿಕ್ಕೋದು. ಚೆಂಡೆ ನುಡಿಸ್ಲಿಕ್ಕೋ, ಮದ್ದಳೆ ನುಡಿಸ್ಲಿಕ್ಕೋ, ಭಾಗವತಿಕೆ ಮಾಡಲಿಕ್ಕೋ ಸಂಪರ್ಕಕ್ಕೆ ಬಹಳ ಕಷ್ಟ ಇತ್ತಲ್ವ ಆ ಕಾಲದಲ್ಲಿ. ಲ್ಯಾಂಡ್ ಫೋನು ಕೂಡ ಎಲ್ಲರ ಮನೆಯಲ್ಲಿ ಇರಲಿಲ್ಲ. ಆನಂತರ ಎಲ್ಲ ಮನೆಯಲ್ಲಿ ಬಂತು. ಆಮೇಲೆ STD ಬೂತ್ ಮೂಲಕ ಯಾರ್ಯಾರ ಮೂಲಕವನ್ನು ಸಂಪರ್ಕಿಸಿ ನಾವು ಕೂಡ ಒಬ್ಬ ಕಲಾವಿದರನ್ನು ಸಂಪರ್ಕಿಸಬೇಕಾದ್ರೂ ಕಷ್ಟ. ಅವರಿಗೂ ಈ ನಮ್ಮ ನೇತೃತ್ವ ವಹಿಸುವಂಥ ನನ್ನಂಥವರನ್ನು ಸಂಪರ್ಕಿಸುವುದು ಕಷ್ಟವೇ ಆ ಕಾಲದಲ್ಲಿ. ಅಂತೂ ಹೇಗೋ ಬಂದು ಒಮ್ಮೆ ಸಂಪರ್ಕ ಮಾಡಿ ಒಂದು ಕಡೆಯಲ್ಲಿ ಕಾರ್ಯಕ್ರಮ ಆದರೆ ಅಲ್ಲಿಗೆ ಬಂದು ಮತ್ತೆ ಭೇಟಿಯಾಗಿ ನಮ್ಮನ್ನು ಮತ್ತೊಂದು ಕಡೆಯವರೆಲ್ಲ ಬುಕ್ ಮಾಡುವಂಥ ಸಂದರ್ಭ ಇತ್ತು. ಆ ಮಾತು ಬಹಳ ಮುಖ್ಯ. ಅಲ್ಲೂ ನಿರೂಪಣೆ ಎಂಬುದು ನಿಮಗೆ ಗೊತ್ತಿದ್ದಾಗೆ, ನೀವು ಕೂಡ ಒಳ್ಳೆಯ ನಿರೂಪರ ಪ್ರತಿಭೆ ಉಳ್ಳವರಾದ್ದರಿಂದ ನಿಮಗೆ ಅದು ಗೊತ್ತಿರ್ತದೆ. ಕನ್ನಡ ಮತ್ತು ತುಳು ಭಾಷೆಯಲ್ಲಿ ನನ್ನ ನಿರೂಪಣೆಯನ್ನು ಕಂಡು ಮೊದಲಿಗೆ ಮಂಗಳೂರು ದಕ್ಷಿಣ ಕನ್ನಡದ ರಸಮಂಜರಿ ವೇದಿಕೆಗೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ನೌಶಾದ್, ಶಾರ್ಟ್ಸ್ ಈವೆಂಟ್ಸ್ನ ನೌಶಾದ್ ಅವರು. ಇಷ್ಟೆಲ್ಲ ಕಾಮಿಡಿ ಆಗ್ತಾ ಉಂಟು ಮಾರ್ರೆ, ಎಲ್ಲರೂ ನೆಗಾಡ್ತಾ ಇದ್ದಾರೆ, ನಿನಗೆ ನಗುವೇ ಬರುವುದಿಲ್ಲ ಅಂತ ಒಬ್ಬನ ಹತ್ರ ಕೇಳಿದಾನೆ. ಆಗ ಅವನು ಹೇಳ್ತಾನಂತೆ, ನನಗೂ ಅವ್ರಿಗೆ ಆಗೋದಿಲ್ಲ, ನಾನು ಮನೆಗೆ ಹೋಗಿ ನೆಗಾಡ್ತೇನೆ ಅಂತ ಹೇಳ್ತಂತೆ. ಆದರೆ ಮನೆ ಹೋಗಿ ನೆಗಾಡಿದ ಕೂಡಲೇ ಹೆಂಡತಿ ಮಕ್ಕಳಿಗೆಲ್ಲ ತಲೆ ಬಿಸಿ, ಇವು ಸುಮ್ಮನೆ ಯಾಕೆ ನೆಗಾಡ್ತಾನೆ ಅಂತ. ಯಾವಾಗಲೂ ಪ್ರತಿಕ್ರಿಯೆ ಎಂಬುದು ಅಡ್ವಾನ್ಸ್ ಆಗಲೇ ಬರಬೇಕು, ಆವಾಗ ಮಾತ್ರ ಅದು ಪ್ರಯೋಜನಕ್ಕೆ ಬರೋದು. ಸಾಧಾರಣ ಮಟ್ಟಿಗೆ ಕೋಟದಿಂದ ಹಿಡಿದು ಉಪ್ಪೂರು, ಉಡುಪಿ, ಎರ್ಮಾಳು, ಮುಲ್ಕಿವರೆಗೂ ಕೂಡ ಎಲ್ಲ ಸ್ಕೂಲ್ ಡೇಗಳಿಗೆ ಸಂಗೀತ ಕಾರ್ಯಕ್ರಮ ಕೊಡಲಿಕ್ಕೆ ಆರಂಭ ಮಾಡಿದ್ದು ಸ್ಕೂಲ್ ಡೇ ಕಾರ್ಯಕ್ರಮ. ಸ್ಕೂಲ್ ಡೇ ಸಂಗೀತ ಕಾರ್ಯಕ್ರಮಕ್ಕೆ ಹೋಗಿ ಆಮೇಲೆ ಸುಗಮ ಸಂಗೀತ ಸ್ವತಂತ್ರವಾಗಿ ವೇದಿಕೆಗೆ ಕೊಂಡೋಗ್ಲಿಕ್ಕೆ ಶುರು ಮಾಡಿದ್ದು. ಸ್ಕೂಲ್ ಡೇಲಿ ಏನು ನಡೀತಿತ್ತು? ಸ್ಕೂಲ್ ಡೇಲಿ ಎಲ್ಲ ಮೊದಲು ಯಾವುದೇ ರೀತಿಯ ಕ್ಯಾಸೆಟ್ ಉಪಯೋಗದಲ್ಲಿ ಕಾರ್ಯಕ್ರಮ ಮಾಡ್ತಿರ್ಲಿಲ್ಲ ಶಾಲೆಯವರು. ಲೈವ್ ಆದಂಥ ನೃತ್ಯಗಳು, ಲೈವ್ ಆದಂಥ ಬೆಸ್ತರ ನೃತ್ಯ, ಬೇಡರ ನೃತ್ಯ ಮತ್ತು ಬೇರೆ ಬೇರೆ ರೀತಿಯ ಎಲ್ಲ ಯಾವುದೇ ನೃತ್ಯ ಇರ್ಬೋದು ಅದೆಲ್ಲವೂ ಕೂಡ ಲೈವ್. ಈ ಲೈವ್ ಹಾಡುಗಳನ್ನು ಹಾಡುವುದು ನಾವೇ. ಪ್ರಾರ್ಥನೆಯಿಂದ ಹಿಡಿದು ಮಂಗಳದವರೆಗೆ ಎಲ್ಲ ಇದನ್ನು ನಿಭಾಯಿಸುವಂಥ ಒಂದು ಪ್ರತಿಭೆ ನನ್ನಲ್ಲಿತ್ತು. ತದರಿ ನಾನನ ತರನೀರ ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ನಮ್ಮ ಕೂತು ಮಾತಾಡುವ ಸರಣಿ. ಇವತ್ತು ನಾವು ಕೂತು ಮಾತನಾಡ್ತಾ ಇರೋದು ಸಂಗೀತ ಮತ್ತು ಸಾಂಸ್ಕೃತಿಕ ಲೋಕದ ಹಿರಿಯ ಕಲಾವಿದರಾದ ತೋನ್ಸೆ ಪುಷ್ಕಳ ಕುಮಾರ್ ಅವ್ರ ಜೊತೆಗೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರೋ ಹಾಗೇ ಇದ್ದೀರಿ ಅಲ್ವಾ? ಹಾಗೆ ನಿಮ್ಮ ಅನಿಸಿಕೆಗೆ ನಿಮ್ಮ ಭಾವಕ್ಕೆ ಬಿಟ್ಟದಂತನ? ಹೌದೌದು, ಧನ್ಯವಾದ. ಅಂದ್ರೆ ಬಹಳ ವರ್ಷಗಳಿಂದ ನೋಡ್ತಾ ಇದೀವಲ್ಲ, ಹೌದು. ಹಾಗಾಗಿ ಅಂದ್ರೆ ಅಂತ ಸಾಮಾನ್ಯ ಬದಲಾವಣೆ 10 ವರ್ಷಕ್ಕೆಲ್ಲ ಆಗ್ತದಂತ ಹೇಳ್ತಾರಪ್ಪ, 12 ವರ್ಷಕ್ಕೊಂದ್ಸಲ. ಬಟ್ ನೀವು ಮಾತ್ರ ನೋಡಿದ ತಕ್ಷಣ ಇವ್ರು ಅವರೇ ಅಂತ ಗೊತ್ತಾಗ್ಬಿಡುತ್ತೆ. ಹೇಗಿದ್ದೀರಿ ಇವಾಗ? ಬೇರೆ ಎಲ್ಲ ರೀತಿಯಲ್ಲಿ ಆರೋಗ್ಯ ಮತ್ತು ಸಂತೋಷ, ಆಮೇಲೆ ವಯೋಸಹಜವಾದಂಥ ಕೆಲವು ಅದು ಬಿಡಿ ನೋವುಗಳು ಬಿಟ್ಟರೆ ಬೇರೆ ಏನಿಲ್ಲ. ಮತ್ತೆ ಬೇರೆಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿದೆ, ನೆಮ್ಮದಿ ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಅದೇ ನಮ್ಮ ಮಕ್ಕಳಿದ್ದಾರಲ್ಲ ಈಗ. ಓಕೆ. ಈಗ ಎಷ್ಟು ಸರ್ ವಯಸ್ಸು? ಇವಾಗ ಬಂತು ಅಕ್ಟೋಬರಿಗೆ 70 ತುಂಬುತ್ತದೆ. ಹೇಗೆ ಅನಿಸ್ತಿದೆ ಈಗ 70 ವರ್ಷ ತುಂಬ್ತಾ ಇದೆ ಅಂತ ಹೇಳಿದಾಗ? ಏನಾದರೂ ಒಂದು ಫೀಲಿಂಗ್ ಇರುತ್ತಾ ಸರ್? ಫೀಲಿಂಗ್ ಇರ್ತದೆ. ಒಂದಷ್ಟು ಓಡಾಟದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಈಗ ಅಸಾಧ್ಯ. ಆದರೂ ಈಗ ಒಂದು ಜನ್ರೇಷನ್ ಹುಟ್ಟಿಕೊಂಡಿದೆ, ಅದನ್ನು ನೋಡುವಾಗ ಕೇಳುವಾಗ ಸಂತೋಷ. ಮತ್ತು ನಮಗೆ ಈಗ ಯಾವುದು ಆಗ್ತದೆ, ಎಷ್ಟಾಗ್ತದೆ ಅದನ್ನು ಮಾಡುವಂಥ ಒಂದು ಉತ್ಸಾಹ ಈಗಲೂ ಇದೆ. ಬಹುಮುಖಿ ನೀವು
ಬಹುಮುಖ ಪ್ರತಿಭೆ ನೀವು. ಹೌದು. ಅದ್ಭುತ ಸರ್. ನಿಮ್ಮನ್ನೆಲ್ಲ ಬಹಳ ಚಿಕ್ಕ ವಯಸ್ಸಿನಿಂದನೇ ವೇದಿಕೆಯಲ್ಲಿ ನೋಡ್ತಾ ನಾವು ಕೂಡ ಈ ತರ ಆಗಬಹುದಾ ಅಂತ ಅಂದುಕೊಳ್ತಾ ನಾವೆಲ್ಲ ವೇದಿಕೆಗೆ ಬಂದವರು ಅಂತ ಹೇಳ್ಬೋದು. ಸೊ ಅಂತ ಒಂದು ಇನ್ಸ್ಪಿರೇಷನಲ್ ಪರ್ಸನಾಲಿಟೀಸ್ಗಳ ಸಾಲಲ್ಲಿ ನೀವು ಕೂಡ ಬರ್ತೀರಿ. ಈಗ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಕಾರ್ಯಕ್ರಮಗಳ ನಿರೂಪಣೆಯಿಂದ ಶುರು ಮಾಡಬೇಕು ಅಥವಾ ನಿಮ್ಮ ಸಂಗೀತದಿಂದ ಶುರು ಮಾಡಬೇಕು? ಎಲ್ಲಿಯೂ ಆಗ್ಬೋದು. ಚಿಕ್ಕಂದಿನಿಂದ ಕೂಡ ನಾವು ಅದನ್ನು ಆಯ್ತು. ಸೊ ರಂಗ ಆಸಕ್ತಿ ಬಗ್ಗೆನೇ ಮಾತನಾಡೋಣ. ಹೌದು. ಸೊ ಬಾಲ್ಯದಲ್ಲಿ ನಿಮಗೆ ರಂಗ ಆಸಕ್ತಿ ಹುಟ್ಟಿದ್ದು ಹೇಗೆ? ಅಂದರೆ ಮನೆ ಕಲೆ ಯಕ್ಷಗಾನ. ಅಲ್ಲಿ ಅದೊಂದು ದೊಡ್ಡ ಸಾಂಸ್ಕೃತಿಕ ಕಲೆ ಅಲ್ವ ಯಕ್ಷಗಾನ. ತಂದೆ ತೋನ್ಸೆ ಕಾಂತಪ್ಪ ಮಾಸ್ಟರ್, ಈಗ ಅವರು ಸ್ವರ್ಗಸ್ಥರಾಗಿದ್ದಾರೆ. ಅವರು ಯಕ್ಷಗಾನದ ಗುರು ಅಲ್ವಾ. ಆಮೇಲೆ ಅಣ್ಣ ತೋನ್ಸೆ ಜಯಂತ್ ಕುಮಾರ್ ಭಾಗವತರು, ಯಕ್ಷಗಾನದ ಸರ್ವಾಂಗ ನಿರ್ದೇಶಕರು. ಅವರ ಒಟ್ಟಿಗೆ ನಾನು ಹುಟ್ಟಿ ಬೆಳೆದದ್ದು, ಅವರ ಮನೆಯಲ್ಲಿ ಹುಟ್ಟಿ ಬೆಳೆದದ್ರಿಂದ ವಿಶೇಷವಾಗಿ ಅದು ನನಗೆ ಯಕ್ಷಗಾನ ಮತ್ತು ಅಲ್ಲಿ ವಾತಾವರಣ. ಅಕ್ಕಂದಿರು ಕೂಡ ಒಳ್ಳೆಯ ನೃತ್ಯ ಸಂಗೀತ ಪ್ರತಿಭೆಯವರಾಗಿದ್ದರು. ಈ ನೆಲೆಯಲ್ಲಿ ಅದು ಸಂಗೀತದ ವಿಶೇಷವಾದಂಥ ಆಸಕ್ತಿ ಹುಟ್ಟಿತು. ಆಮೇಲೆ ಪ್ರೈಮರಿ ಶಾಲೆ, ನಮ್ಮ ಶಾಲೆಗಳಲ್ಲಿ ಕೂಡ ನಮಗೆ ಅಧ್ಯಾಪಕರು ಆ ಕಾಲದಲ್ಲಿ ಸಂಗೀತ ಮಿಶ್ರಿತವಾದಂಥ ಒಂದು ಪಾಠಗಳನ್ನೆಲ್ಲ ಹೇಳಿಕೊಡ್ತಾಯಿದ್ರು. ಕೆಲವೊಂದು ವಿಚಾರದಲ್ಲಿ ಕನ್ನಡ ಪಾಠಕ್ಕೆ ಸಂಬಂಧಪಟ್ಟಂಥ ಹಾಡುಗಳು ಬಂದಾಗ ಅಲ್ಲಿ ಅಧ್ಯಾಪಕರಾಗಿದ್ದಂಥ ವೆಂಕಟಕೃಷ್ಣರಾಯರು, ಇದು ಪ್ರಾಥಮಿಕ ಶಾಲೆ ವಿಷಯ ಹೇಳೋದು, ನಿಡಂಬಳ್ಳಿಯಲ್ಲಿ. ಆಮೇಲೆ ಗಿರಿಜಾ ಟೀಚರ್ ಅಂತ ಇದ್ದರು. ಇವರೆಲ್ಲ ನಮ್ಮನ್ನು ಪ್ರೇರೇಪಿಸೋದ್ರ ಮೂಲಕ, ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಹೆರಿಡಿಟರಿ ಆಗಿ ಬಂದಿರತಕ್ಕಂಥ ನಮ್ಮಲ್ಲಿ ಒಂದು ಈ ಸಂಗೀತದ ಒಂದಿಷ್ಟು ಒಲವು ಮಾತ್ರ ಅಲ್ಲ, ಪ್ರತಿಭೆ ಸಂಗೀತದ ಪ್ರತಿಭೆ ನಮ್ಮ ಕಂಠದಲ್ಲಿ ಇದ್ದದ್ರಿಂದ ಶಾಲಾ ದಿನಗಳಲ್ಲಿ ಅದು ನಾವು ಬಳಕೆ ಆಯಿತು. ಆಮೇಲೆ ನಮ್ಮ ಊರಿನಲ್ಲಿ ಕ್ರಮೇಣ ನಾವು ದೊಡ್ಡವರಾದಾಗ ಭಜನಾ ಮಂಡಳಿಗಳಿರ್ತದೆ, ಯುವಕ ಮಂಡಳಿಗಳಿರ್ತದೆ. ಇವೆಲ್ಲವೂ ಕೂಡ ನಮ್ಮ ಮೊದಲ ಮೆಟ್ಟಿಲಾಗಿರ್ತದೆ. ಸಾಂಸ್ಕೃತಿಕ ಬೆಳವಣಿಗೆಗೆ, ಸಂಗೀತದ ಬೆಳವಣಿಗೆಗೆ ಅದು ಮೊದಲ ಮೆಟ್ಟಲಾಗಿ ಪರಿಣಮಿಸಿದೆ ನಮಗೆ ಆರಂಭದಲ್ಲಿ. ಮನೆಯ ಮೊದಲ ಪಾಠಶಾಲೆ ನಿಮಗೆ. ಹುಟ್ಟುತ್ತಾನೆ ನೀವು ಒಂದು ರಾಗದಲ್ಲೇ ಹುಟ್ಟಿದ್ರು ಅಲ್ವಾ? ಈ ಬಹುಮುಖಿ ಆಗಿದ್ದು ಹೇಗೆ? ಯಕ್ಷಗಾನದಿಂದ ಆರಂಭ ಆದ್ರೂ ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೀವು ಹೋದ್ರಲ್ಲ, ಅದರಲ್ಲಿ ಮೊದಲಿದ್ದು ಸಂಗೀತ. ಹೌದು. ಸಂಗೀತ ರಂಗ ಹೇಗೆ ಬೆಳೀತು? ಸಂಗೀತ ರಂಗ ಅಂತ ಹೇಳಿದ್ರೆ ನಾವೀಗ ಮನೆ ಕಲೆಯಲ್ಲಿ ಯಕ್ಷಗಾನವು ವಿವಿಧ ಗೀತೆ, ಭಜನೆ, ನಾನು ಹೇಳಿದಾಗೆ ಈಗ ಭಜನಾ ರಂಗಲ್ಲ, ಭಜನೆ 3 ತಾಳ ಹಾಕಿ ಭಜನೆ ಮಾಡಲಿಕ್ಕೆ ಬಾರದಿದ್ದವನಿಗೆ ಯಾವ ಕಲೆಯೂ ಒಲಿಯುವುದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅಂಥ ಎಲ್ಲ ವಿಚಾರಗಳು ಕೂಡ ನಮ್ಮ ಒಂದು ಮೊದಲಿನ ಒಂದು ಪ್ರತಿಭೆಯ ಸ್ಫೂರ್ತಿಗೆ ಕಾರಣ ಆಗಿರ್ತದೆ. ಜೊತೆಗೆ ಅದನ್ನು ಗಟ್ಟಿ ಬೆಳೆಸಿಕೊಳ್ಳುವುದು ಹೇಗೆ ಎಂಬುದೊಂದು ಆಸಕ್ತಿ ನಮಗೆ ಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಮ್ಮಣ್ಣಿನಲ್ಲಿ ವಿಜಯಲಕ್ಷ್ಮಿ ಎನ್ನತಕ್ಕಂಥವರು ನನಗೆ ಶಾಸ್ತ್ರೀಯ ಪಾಠವನ್ನು ಹೇಳಿಕೊಟ್ರು. ಅವರ ಮೂಲಕ ಸ್ವಲ್ಪ ಶಾಸ್ತ್ರೀಯ ಪಾಠವನ್ನು ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ಕಲಿತು, ಉಡುಪಿಯಲ್ಲಿ ಭುಜಂಗರಾವ್ ಅಂತ ಅವರ ಮೂಲಕ ಕೂಡ ನಾನು ಸಂಗೀತ ಅಭ್ಯಾಸ ಮಾಡಿದೆ. ನಾನು ಅದರಲ್ಲಿ ಎಕ್ಸಾಮ್ಗೆ ಕೂತು ಸರ್ಟಿಫಿಕೇಟ್ ಪಡೆಯುವ ಉದ್ದೇಶಕ್ಕೆ ಹೊರಗೆ ಹೋಗಲಿಲ್ಲ. ಅಂತೂ ಅನುಭವಗಳನ್ನು ಶಾಸ್ತ್ರೀಯ ಸಂಗೀತದಲ್ಲಿ, ಕರ್ನಾಟಕ ಸಂಗೀತದಲ್ಲಿ ನಾನು ಮಾಡಿಕೊಂಡೆ. ಆಮೇಲೆ ಹಿಂದೂಸ್ತಾನಿ ಸಂಗೀತವು ಕೂಡ ನನಗೆ ಅವರ ಈ ಕೆಲವೆಲ್ಲ ಕಲಾವಿದರ ಜೊತೆಗೆ ನಾನು ಸಹವಾಸದಲ್ಲಿ ಅದನ್ನು ಬೆಳೆಸ್ಕೊಂಡೆ. ಹಾಗಾಗಿ ನನಗೆ ಸಂಗೀತ ರಂಗದಲ್ಲಿ ವಿಶೇಷವಾದಂಥ ಆ ರಾಗಜ್ಞಾನಗಳು, ಸಂಗೀತ ಜ್ಞಾನಗಳು ಬರುವುದರ ಮೂಲಕವಾಗಿ ಸಂಗೀತ ಕ್ಷೇತ್ರಕ್ಕೆ ಇಳಿದೆ ನಾನು, ಸುಗಮ ಸಂಗೀತ ಕ್ಷೇತ್ರಕ್ಕೆ ಅಲ್ವಾ? ಹೌದಾ? ಸೊ ಇದೆಲ್ಲ ನೀವು ಹೇಳ್ತಿರೋದು 40 ವರ್ಷಗಳ ಹಿಂದಿನ ಕಥೆನಾ? 40 ವರ್ಷಗಳ ಹಿಂದಿನ ಕಥೆನಾ ಅಥವಾ ಜಾಸ್ತಿನೇ? ಇಲ್ಲ, ಸಾಧಾರಣ ಈ ಫೀಲ್ಡೇ ಸಾಧಾರಣ ಈ ಫೀಲ್ಡಲ್ಲಿ ನಿಮ್ದು 50 ಆಗಿರ್ಬೋದಲ್ವ? ಹೌದೌದು, ಸಾಧಾರಣ 1980ರಲ್ಲೇ ನಾನು ಆರಂಭ ಮಾಡಿದ್ದೇನೆ. 80s ಇಂದ ಆಗಲಿ ಸರ್. ಈಗ ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಆ ದಿನಗಳಲ್ಲಿ ಈಗ ನೀವು ಸಂಗೀತ ಅಭ್ಯಾಸಕ್ಕೆ ಹೋಗೋದು, ಯಾರೋ ಗುರುಗಳ ಹತ್ರ ಪಾಠ ಕಲೀಲಿಕ್ಕೆ ಹೋಗೋದು, ಇದು ದೊಡ್ಡ ವಿಷಯ ಆಗಿತ್ತು. ಅಂದ್ರೆ ನಿಮ್ಗೆ ಶಾಲೆ ಫೀಸ್ ಕೊಡೋದ್ರ ಜೊತೆ ಇದಕ್ಕೆ ಎಕ್ಸ್ಟ್ರಾ ಫೀಸ್ ಕೊಡಬೇಕು, ಈ ತರ ಎಲ್ಲ ಇರ್ತಿತ್ತು. ಮತ್ತೆ ಅವನು ಯಾರೋ ಒಬ್ಬ ಎಕ್ಸ್ಟ್ರಾ ಏನು ಕಲಿತಾ ಇದ್ದಾನೆ ಅಂತಂದ್ರೆ ಅವನು ಒಂದು ಎಕ್ಸ್ಟ್ರಾಡಿನರಿ ಅಂತ ಒಂಥರ ಅರ್ಥ ಒಳಗೊಳಗಿಂದಾನೇ ಜನರಿಗೆ ಅದು ಗೊತ್ತಿರ್ತಿತ್ತು. ಆದ್ರೂ ಇದು ಅಧಿಕ ಪ್ರಸಂಗ, ಇವನಿಗೆ ಸುಮ್ಮನೆ ಶಾಲೆ ಓದ್ಕೊಂಡೆಲ್ಲ ಇರ್ಲಿಕ್ಕೆ ಅಂತ ಈ ತರದ್ದು ಒಂದಿತ್ತು. ಇದು ನಿಮ್ ಕಾಲದಲ್ಲೆಲ್ಲ ನೀವು ಇದನ್ನ ಅನುಭವಿಸಿದ್ರ? ಅಂದರೆ ಹಾಗೇನಿಲ್ಲ, ಮನೆ ಹಿರಿಯರಿಗೆ ನಾವೊಂದು ಅಭ್ಯಾಸ ಅಧ್ಯಯನಕ್ಕೆ ನಾವು ಹೋಗ್ತೇವೆ ಅಂತ ಹೇಳಿದರೆ ಅದು ಯಾರೂ ಆಕ್ಷೇಪ ಮಾಡುವಾಗಿಲ್ಲ. ಅವರು ಅದಕ್ಕೆ ಸಪೋರ್ಟ್ ಮಾಡಿಯೇ ಮಾಡ್ತಾರೆ. ಆ ಕಾಲದಲ್ಲಿ ಇತ್ತು ಸಪೋರ್ಟಿಂಗ್. ಆದರೆ
ದೂರ ದೂರ ಇದು ಆ ಒಂದು ವ್ಯವಸ್ಥೆಗಳೆಲ್ಲ ಹತ್ತಿರದಲ್ಲೆಲ್ಲ ಸಿಗ್ತಿರ್ಲಿಲ್ಲ ಅಲ್ವಾ. ಹಾಗಾಗಿ ಅದರಿಂದ ಸ್ವಲ್ಪ ಕಷ್ಟ ಆಗ್ತದೆ. ಮತ್ತು ಕಂಟಿನ್ಯೂ ಆಗಿ ಅದನ್ನು ಬೆಳೆಸ್ಕೊಳ್ಳಿಕ್ಕೂ ಕೂಡ ಆಗೋದಿಲ್ಲ. ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಮತ್ತು ನಮ್ಮ ಪ್ರಯೋಗಗಳಲ್ಲಿಯೇ ನಮಗೆ ಪ್ರತಿಭೆಯನ್ನು ಹೆಚ್ಚಿಸಿಕೊಳ್ಳುವಂಥದ್ದು. ಕರೆಕ್ಟ್. ಅದು ಹಿಂದಿನ ಕಾಲದವರದ್ದು ವಿಶೇಷತೆ. ಅಂದರೆ ನಮ್ಮದಾದಂಥ ಯಾವುದೇ ಕಾರ್ಯಕ್ರಮಗಳಲ್ಲೇ ಒಬ್ಬ ಬೆಳೆಯುವುದು ಒಂದು ಬೇರೆ, ಅಧ್ಯಯನ ಮಾಡೋದ್ರ ಮೂಲಕ ಬೆರೆಯುವಂಥ ಇನ್ನೊಂದು. ಹಾಗೆ ಒಬ್ಬನನ್ನು ಪರ್ಫೆಕ್ಟ್ ಮಾಡೋದು, ಅದು ಸರ್ವಿಸ್, ಅವನ ಸರ್ವಿಸೇ ಅವನನ್ನು ಪರ್ಫೆಕ್ಟ್ ಮಾಡ್ತಾ 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 ಬಂತು. ಅದು ಸಂಗೀತ ಕ್ಷೇತ್ರ ಇರ್ಬೋದು, ನಿರೂಪಣಾ ಕ್ಷೇತ್ರ ಇರ್ಬೋದು, ಯಾವುದೇ ಇರ್ಬೋದು. ನನಗೆ ನಿರೂಪಣೆ ಬಗ್ಗೆ ತುಂಬ ಡೀಟೇಲ್ ಆಗಿ ಕೇಳಬೇಕು. ಬಟ್ ಅದಕ್ಕೂ ಮುಂಚೆ ನಿಮ್ದು ಯಕ್ಷಗಾನನೇ ಆರಂಭ ಆಗಿರೋದ್ರಿಂದ ಈ ಕಲೆ ಸಿದ್ಧಿಸಿದ್ದು ಅಂದ್ರೆ ಮನೆಯಿಂದನೇ ಶುರುವಾಯಿತು. ಬಟ್ ಸಿದ್ಧಿ ಆಗೋದಿದೆಯಲ್ಲ, ಸಿದ್ಧಿ ಆಗಿ ಮತ್ತೆ ಪ್ರಸಿದ್ಧಿ ಬರೋದು. ಸೊ ಇದು ಸಿದ್ಧಿಸಿದ್ದು ಹೇಗೆ ಸರ್? ಅದೇ ನಾನು ಮೊದಲೇ ಹೇಳಿದೆ ಅಲ್ಲ, ಯಕ್ಷಗಾನ ನಮ್ಮ ಮನೆ ಕಲೆ ಅಂತೇಳಿ. ತಂದೆ ಮತ್ತು ಅಣ್ಣನ ಮೂಲಕವಾಗಿಯೇ ನಾನು ಚೆಂಡೆ, ಮದ್ದಳೆ, ಭಾಗವತಿಕೆ, ನೃತ್ಯ ಈ 4 ವಿಭಾಗಗಳನ್ನು ನಾನು ಅಧ್ಯಯನ ಮಾಡಿದೆ. ಆದರೆ ಏನಾಯಿತು, ಅದು ನಾವೆಲ್ಲ ಹವ್ಯಾಸಿ ರಂಗದವರು. ಹವ್ಯಾಸಿ ಶಿಕ್ಷಣ ಸಂಸ್ಥೆಗಳನ್ನು ಸುಮಾರು 10ರಿಂದ 16 ಸಂಘಟನೆಗಳನ್ನು ನಡೆಸ್ಕೊಂಡು ಬಂದಿದ್ದರು ನಮ್ಮ ತಂದೆ ಅಣ್ಣಲ್ಲಿ. ಅವರ ಜೊತೆಗೆ ಹೋಗಿ ಅಂತಹ ಹವ್ಯಾಸಿ ಸಂಘಗಳಲ್ಲಿ ಅಣ್ಣನವರ ಜೊತೆಗೆ ನಾನು ತಂದೆಯವರ ಜೊತೆಗೆ ಭಾಗವಹಿಸ್ತಾ ಬಂದದ್ದು. ಅದು ಹವ್ಯಾಸಿ ರಂಗವೇ. ಅಲ್ಲಿ ಪ್ರೊಫೆಷನಾಲಿಟಿ ಅಂದರೆ ನಮ್ಮ ವಿದ್ಯೆಯನ್ನು ನೋಡುವಾಗ ಕೇಳುವಾಗ ಪ್ರೊಫೆಷನಾಲಿಟಿ ಉಂಟು ಅದರಲ್ಲಿ. ಆದರೆ ನಾವೇನು ಮೇಳಕ್ಕೆ ಸೇರುವ ಉದ್ದೇಶದಲ್ಲಿ ಅದನ್ನೆಲ್ಲ ಅಧ್ಯಯನ ಮಾಡಿದ್ದಲ್ಲ. ವೃತ್ತಿಪರ ವೃತ್ತಿಪರ ಮೇಳಕ್ಕೆ ಹೋಗುವಂಥ ನಮ್ಮ ಇಚ್ಛೆಯಲ್ಲಿ ನಾವು ಕಲ್ತದಿದ್ದರೆ ಇವತ್ತಿಗೂ ನಾವು ವೃತ್ತಿಪರರಾಗಿ ಮೇಲ್ಸ್ತರದಲ್ಲಿ ಹೋಗುವಂಥವರಿತ್ತು. ಅದು ಹವ್ಯಾಸಿ ಮಟ್ಟದಲ್ಲೇ ಅದರ ಒಂದು ಪ್ರಯೋಗಗಳು, ಪ್ರದರ್ಶನಗಳು ನಡೀತಾ ಇತ್ತು. ಹಾಗೆ ನಾನು ನಂತರ ಉದ್ಯೋಗ ನಿಮಿತ್ತ ನಾನು ಮಂಗಳೂರಿಗೆ ಬಂದ ನಂತರ ಅದು ಕೂಡ ಬಡಗುತಿಟ್ಟು. ನಾವೆಲ್ಲ ಅಭ್ಯಾಸ ಮಾಡಿದ್ದು ಬಡಗುತಿಟ್ಟು. ಅದು ಶಾಲಾ ದಿನಗಳಲ್ಲೇ ನಾನು 7ನೇ ಕ್ಲಾಸ್ನಲ್ಲಿರುವಾಗಲೇ ವೇಷ ಹಾಕಿದ್ದೇನೆ. ವೇಷ ಹಾಕಿ ಆನಂತರ ಅನೇಕ ವೇಷಗಳನ್ನು ಮಾಡಿದ್ದೇನೆ. ಮತ್ತು ಹಿಮ್ಮೇಳ ಯಾರಿಗೆ ಬರ್ತದ ಅವನಿಗೆ ವೇಷದ ಅವಕಾಶಗಳು ಕಡಿಮೆ. ಯಾಕಂದರೆ ಹಿಮ್ಮೇಳಕ್ಕೆ ಭಾಳ ಕಡಿಮೆ ಜನ ಸಿಕ್ಕೋದು. ಚೆಂಡೆ ನುಡಿಸಲಿಕ್ಕೋ, ಮದ್ದಳೆ ನುಡಿಸಲಿಕ್ಕೋ, ಭಾಗವತಿಕೆ ಮಾಡಲಿಕ್ಕೋ ಆ ಥರದ ಒಂದು ಅವಕಾಶಗಳು ಎಲ್ಲ ಸಿಗ್ತಾಯಿತ್ತು. ಅಂತೂ ಅಣ್ಣ ನಿರಂತರವಾಗಿ ಅದರಲ್ಲಿ ತೊಡಗಿಸಿಕೊಂಡದ್ರಿಂದ ಅವರು ಪ್ರಸಿದ್ಧ ಭಾಗವತರಾದರು. ನಾನು ಅದನ್ನು ಮತ್ತೆ ಹೌದು ಹವ್ಯಾಸಿ ಲೆವೆಲಲ್ಲೇ ನೋಡ್ತಾ ಇದ್ದೆ. ಮತ್ತೆ 2ನೇದಾಗಿ ಮಂಗಳೂರಿಗೆ ಬಂದ ನಂತರ ಅದನ್ನು ಬಿಟ್ಟು ಮತ್ತೆ ಸುಗಮ ಸಂಗೀತ ಕ್ಷೇತ್ರಕ್ಕೆ ನಾನು ಇಳಿದೆ. ಹೌದು, ಆವಾಗ ಅದು ನಾವು ನಿಮ್ಮನ್ನ ನೋಡಿದ್ವಿ ಸರ್. ಈಗ ನೀವು 2 ಜನರೇಷನ್ ಅನ್ನು ನೋಡಿದವರು. 1980ನೇ ದಶಕದಲ್ಲಿ ಆಯ್ದ ಕೆಲವು ಮನೆಗಳಲ್ಲಿ ಫೋನ್ ಇದ್ದಂತ ಕಾಲ, ಇವಾಗ ಮಾತಾಡ್ತಾ ಒಂದು ಅವಕಾಶಗಳು ಸಿಗ್ತಿತ್ತು ಅಂತ ಹೇಳಿದ್ರಿ. ಆಗಿನ ಕಾಲದಲ್ಲಿ ನನ್ನ ಪ್ರಕಾರ ಅವಕಾಶಗಳು ಸಿಗೋದು ಸ್ವಲ್ಪ ಕಷ್ಟನೇ ಇತ್ತು. ಒಂದು ಅವಕಾಶ, ಒಂದು ವೇದಿಕೆ ಅಂತ ಯಾರ್ಯಾರನ್ನು ಕೈಕಾಲು ಹಿಡಿಯೋದು, ಒಂದು ಇನ್ಫ್ಲುಯೆನ್ಸ್ ಮಾಡಿಸೋದು ಇತ್ಯಾದಿಗಳೆಲ್ಲ ನಡೀತಿತ್ತು ಅಲ್ವಾ ಸರ್? ಆ ಕಾಲದಿಂದನೂ ನೀವು ಈಗಿನ ಅರ್ಜೆಂಟ್ ಫೋನ್ ಓಲ್ಪೊಲ್ಲರ್ ಮಾರೆ ಬಲೆ ಅಂತ ಹೇಳುವಂತ ಕಾಲವನ್ನು ನೋಡಿದಿರಿ ಸರ್. ಆ ಕಾಲದ ಅವಕಾಶ ಸಿಗುವಿಕೆ ಮತ್ತು ಈ ಕಾಲದ ಅವಕಾಶ ಸಿಗುವಿಕೆ ಹೇಗೆ ವ್ಯತ್ಯಾಸ, ಹೇಗೆ ಏನು ಹೇಳ್ತೀರಾ ನೀವು? ಅವಕಾಶ ಸಿಗುವಿಕೆ ಅಂತ ಹೇಳಿದರೆ ಅದು ನಮ್ಮಲ್ಲಿ ಕಾರ್ಯಕ್ರಮವನ್ನು ಸಂಘಟಿಸುವವರಿದ್ದಾರಲ್ಲ ಅವರಿಗೆ ಗೊತ್ತಿರ್ತದೆ ಸಾಮಾನ್ಯವಾಗಿ ಇಂಥ ಒಂದು ಊರಿನಲ್ಲಿ ಅಥವಾ ಇಂಥ ಪ್ರದೇಶದಲ್ಲಿ ಈ ರೀತಿಯ ಪ್ರತಿಭೆಯವರು ಇದ್ದಾರೆ, ಅವರನ್ನು ಹೇಗಾದರೂ ಭೇಟಿ ಆಗಬೇಕಂತ. ಆದರೆ ಸಂಪರ್ಕಕ್ಕೆ ಬಹಳ ಕಷ್ಟ ಇತ್ತಲ್ವ ಆ ಕಾಲದಲ್ಲಿ. ಲ್ಯಾಂಡ್ ಫೋನು ಕೂಡ ಎಲ್ಲರ ಮನೆಯಲ್ಲಿ ಇರಲಿಲ್ಲ. ಆ ನಂತರ ಎಲ್ಲ ಮನೆಯಲ್ಲಿ ಬಂತು. ಆಮೇಲೆ STD ಬೂತ್ ಮೂಲಕ ಯಾರ್ಯಾರ ಮೂಲಕ ಅವರನ್ನು ಸಂಪರ್ಕಿಸಿ ನಾವು ಕೂಡ ಒಬ್ಬ ಕಲಾವಿದರನ್ನು ಸಂಪರ್ಕಿಸಬೇಕಾದ್ರೂ ಕಷ್ಟ. ಅವರಿಗೂ ಈ ನಮ್ಮ ನೇತೃತ್ವ ವಹಿಸುವಂಥ ನನ್ನಂಥವರನ್ನು ಸಂಪರ್ಕಿಸುವುದು ಕಷ್ಟವೇ ಆ ಕಾಲದಲ್ಲಿ. ಅಂತೂ ಹೇಗೋ ಬಂದು ಒಮ್ಮೆ ಸಂಪರ್ಕ ಮಾಡಿ ಒಂದು ಕಡೆಯಲ್ಲಿ ಕಾರ್ಯಕ್ರಮ ಆದರೆ ಅಲ್ಲಿಗೆ ಬಂದು ಮತ್ತೆ ಭೇಟಿಯಾಗಿ ನಮ್ಮನ್ನು ಮತ್ತೊಂದು ಕಡೆಯವರೆಲ್ಲ ಬುಕ್ ಮಾಡುವಂಥ ಸಂದರ್ಭ ಇತ್ತು. ಹಾಗಾಗಿ ಯಾವುದೇ ರೀತಿಯ ಮೊಬೈಲಲ್ಲೇ ಇಲ್ಲ. ಮತ್ತು ನಾವು ಸ್ವಲ್ಪ ವರ್ಷಗಳ ನಂತರದಲ್ಲಿ ಪೇಜರ್ ಅಂತ ಒಂದು ಬಂತು. ಆ ಪೇಜರ್ ಮೂಲಕವಾಗಿ ಕಲಾವಿದನನ್ನು ಅವನು ಇಟ್ಟುಕೊಂಡಂಥ ಪೇಜರ್ ಮೂಲಕ ಸಂಪರ್ಕಿಸಿಕೊಂಡು ಅಂತೂ ಇಂತೂ ಹೇಗಾದರೂ ಕಲಾ ತಂಡವನ್ನು ಕಟ್ಟಿಕೊಂಡು ಹೋಗುವುದು, ಕಾರ್ಯಕ್ರಮ ಮಾಡೋದು. ಅವರು ಸಂಘಟಕರು ಕೂಡ ಹಾಗೆ ನಮ್ಮನ್ನು ಭೇಟಿಯಾಗುವಂಥ ಕಷ್ಟ ತುಂಬ ಇತ್ತು ಆ ಕಾಲದಲ್ಲಿ. ಅದು ಸಾಧಾರಣ ಮಟ್ಟಿಗೆ ಒಂದು ನಮ್ಮ ಕಲೆ ಪ್ರಚಾರಕ್ಕೆ ಬರುವಂಥ ಒಂದು 10-20 ವರ್ಷಗಳ ಮೂಲಕವರೆಗೆ ಹಾಗೆ ಇತ್ತು. ನಿಮ್ದು ಒಂದು ತಂಡ ಅಂತ ಇತ್ತ ಸರ್, ಅಥವಾ ನೀವು ಇಲ್ಲ ಬೇರೆ ಬೇರೆ ಕಲಾವಿದರನ್ನ ಆಯ್ಕೆ ಮಾಡ್ಕೊಂಡು ಒಂದು ತಂಡ ಕಟ್ಕೊಂಡು ಹೋಗ್ತಿದ್ರು? ಅಲ್ಲ, ತಂಡ ಅಂತೇಳಿ ತಂಡ ಕಟ್ಟಿದ ಪರ್ಮನೆಂಟ್ ಆಗಿ ಇರುವಂಥ ಒಂದು ತಂಡ ಕೂಡ ಇತ್ತು. ಮತ್ತೆ ಕಡೆಗೆ ನಮಗೆ ತಬಲಕ್ಕೆ ಒಬ್ಬರಿಗೆ ಅನಾನುಕೂಲ ಆದರೆ ಇನ್ನೊಬ್ಬರನ್ನು ಬಯಸ್ಕೊಳ್ಳೋದು, ಕೀಬೋರ್ಡು, ತಬಲ, ರಿದಮ್ ಪ್ಯಾಡ್, ಕೊಳಲು
ಗಿಟಾರ್, ಹೀಗೆ ಒಂದು 2 ಜನ ಗಾಯಕರು, ಒಬ್ಬರು MC, ಹೀಗೆಲ್ಲ ಒಟ್ಟು ತಂಡ ಅದು. ಹೋಗಿ ನಿಮ್ಮ ತಂಡದವ್ರು ನೋಡಿ ಪರ್ಮನೆಂಟ್ ಆಗಿ ನಿಮ್ಮ ಜೊತೆಗೆ ಅಲ್ಲ, ಇದ್ದಂತವರ permanent ಹೆಸರುಗಳನ್ನ ನಮ್ಗೆ ಹೇಳ್ಬೋದಾ? ತುಂಬಾ ಜನ ಎಲ್ಲ ಸಹಕಾರ ಅಂದ್ರೆ ಪರ್ಮನೆಂಟ್ ಅಂತೇಳಿ ಅಲ್ಲ, ಅಲ್ಲಿ ಅವರು ಬೇರೆ ಕಾರ್ಯಕ್ರಮಕ್ಕೂ ಹೋಗ್ತಾರೆ. ಈಗ ಕಲಾ ಕಾರ್ಯಕ್ರಮಗಳು ನಿರಂತರವಾಗಿ ಈಗ ಬೇರೆ ನಮ್ಮ ಈಗ ಆಗುವಂಥ ಯಕ್ಷಗಾನ ಹರಕೆ ಆಗಿ ಎಲ್ಲ ಕಾರ್ಯಕ್ರಮಗಳು ನಡೆತಿರ್ಲಿಲ್ಲ. ಒಂದು ವಾರಕ್ಕೆ ಒಂದು 2, ಮತ್ತು ಸೀಸನಲ್. ಈಗ ಗಣೇಶ ಚೌತಿ ಅಲ್ವಾ, ಶ್ರೀಕೃಷ್ಣ ಅಷ್ಟಮಿ ಇರ್ಬೋದು, ಆಮೇಲೆ ನವರಾತ್ರಿ ಉತ್ಸವ, ಈ ಹೊತ್ತಿನಲ್ಲಿ ಮಾತ್ರ ಹೆಚ್ಚು ಬ್ಯುಸಿ ಇರೋದು. ಮತ್ತು ಮದುವೆ ಸಮಾರಂಭಗಳಲ್ಲಿ ನಮ್ಮನ್ನು ಬಳಸ್ಕೊಳ್ತಾರೆ, ದೇವಸ್ಥಾನದ ಜಾತ್ರೆಗಳಲ್ಲಿ ನಮ್ಮನ್ನು ಬಳಸಿಕೊಳ್ಳುವುದು. ಹಾಗಾಗಿ ಈ ಕಾರ್ಯಕ್ರಮಗಳು ವರ್ಷದಲ್ಲಿ ಯಾವ ಹೊತ್ತಿನಲ್ಲಿ ಇರ್ತದೆ ಆ ಸಂದರ್ಭದಲ್ಲಿ ಮಾತ್ರ ನಾವು ಬ್ಯುಸಿ ಇರ್ತದೆ, ಬೇರೆ ಯಾವ ಸಂದರ್ಭ ಬ್ಯುಸಿ ಇರುವುದಿಲ್ಲ ನಾವು. ಆ ಕಾರ್ಯಕ್ರಮದಲ್ಲಿ ನಮಗೆ ಆವತ್ತಿನಿಂದ ಈಗ ನಮ್ಮ ಜೊತೆಗೆ ಅಲ್ಲಿ ಕೆಮ್ಮಣ್ಣಿನಲ್ಲಿ ನಾನು ತೋನ್ಸೆ ಮತ್ತು ಉಡುಪಿ ಜಿಲ್ಲೆಯಲ್ಲಿರುವಾಗ, ಆವಾಗ ಸಮಗ್ರ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಇತ್ತು ಮೊದಲು, ಈ ಜಿಲ್ಲೆ ಆ ಜಿಲ್ಲೆ ಒಟ್ಟಾಗಿ, ಆಮೇಲೆ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಬೇರೆ ಇತ್ತು. ಅಲ್ಲಿ ನಾನು ಹುಟ್ಟಿ ಬೆಳೆದು ಅಲ್ಲಿ ಕಾರ್ಯಕ್ರಮಗಳನ್ನು ಕೊಡುತ್ತಿರುವಂಥ ಸಂದರ್ಭದಲ್ಲಿ ನನಗೆ ರಾಜಗೋಪಾಲ್ ಆಗಿರ್ಬೋದು, ಸುಧಾಕರ ತಿಂಗಳಾಯ ಆಗಿರ್ಬೋದು, ಮುಕ್ತಾ ಶ್ರೀನಿವಾಸ್ ಆಗಿರ್ಬೋದು, ಆಮೇಲೆ ಲತಾ ಅವರು ಇರ್ಬೋದು, ಆಮೇಲೆ ತಬಲದಲ್ಲಿ ಉತ್ತಮರಾವ್ ಅಂತ ಒಬ್ಬರು ಭಾಗವಹಿಸ್ತಾ ಇದ್ದರು, ಆಮೇಲೆ ಮಾಧವಾಚಾರ್ಯರು, ಮತ್ತು ಇವರೆಲ್ಲ ನನಗೆ ಸತ್ಯವಿಜಯ ಭಟ್ ಇವರೆಲ್ಲ ನನಗೆ ಸಹಕಾರ ಮಾಡ್ತಾಯಿದ್ರು. ಆಮೇಲೆ ಅಲ್ಲಿ ಉಡುಪಿ ವಲಯದಲ್ಲೆಲ್ಲ. ಆಮೇಲೆ ಮಂಗಳೂರು ಕಡೆಗೆ ಬಂದ ನಂತರ ದೇವರಾಜ್ ಅಂತ ಮ್ಯಾಂಡ್ಲಿನಿಸ್ಟ್ ಮತ್ತು ಸತೀಶ್ ಸುರತ್ಕಲ್ ಅಂತ ಅವರು ನಿರಂತರವಾಗಿ ಬಂದರು. ದೀಪಕ್ ರಾಜ್ ಉಳ್ಳಾಲ್ ಅವರು ನನ್ನ ಜೊತೆಗೆ ಈಗ ಕಾಯಮಾಗಿ ಬರ್ತಾ ಇದ್ದಾರೆ. ಆಮೇಲೆ ಇನ್ನು ಅನೇಕ ಗಾಯಕರೆಲ್ಲ ಅಲ್ಲಿ ನಯನ ಅಂತೇಳಿ ಉಡುಪಿವರೆಗೂ ಬಂದು ನನ್ನ ಜೊತೆಗೆ ಭಾಗವಹಿಸ್ತಿದ್ರು. ಲತಾ ಅಂತೇಳಿ ಇನ್ನೊಬ್ಬರು ಸಿಂಗರ್ ಇದ್ದರು ಮಂಗಳೂರಿನಲ್ಲಿ ಟೆಲಿಕಾಮ್ನವರು, ಅವರೆಲ್ಲ ನನ್ನ ಜೊತೆಗೆ ಆವಾಗ ಭಾಗವಹಿಸ್ತಿದ್ರು. ಆನಂತರ ಸಂಗೀತಾ ಬಾಲಚಂದ್ರ ಪ್ರತಿಭೆ ಹೆಚ್ಚಿಸಿಕೊಂಡ್ರು. ಸಂಗೀತಾ ಬಾಲಚಂದ್ರ, ಆಮೇಲೆ ಮಾಲಿನಿ ಕೇಶವ ಪ್ರಸಾದ್, ಮತ್ತು ತುಂಬ ಜನ ನಮ್ಮ ವಲಯದಲ್ಲಿ ಇನ್ನಷ್ಟು ಜನ ಇದ್ದಾರೆ. ಆಮೇಲೆ ಪ್ರೇಮ್ ಅವರು ಕೂಡ ಕೆಲವು ಹಿಂದಿ ಮತ್ತು ಕನ್ನಡ ಇದ್ದಾಗ ಕನ್ನಡಕ್ಕೆ ನಾನು, ಹಿಂದಿಗೆ ಪ್ರೇಮ್ ಕುಮಾರ್ ಅವರು MC ಮಾಡ್ತಾಯಿದ್ರು. ಕಿಶೋರ್ ಅವರ ಜೊತೆಗೂ ಕೂಡ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ. ಮತ್ತು ಮಂಗಳೂರುವರೆಗೆ ತುಂಬ ಜನ, ಅದು ಪಟ್ಟಿ ಮಾಡಿದರೆ ಪಟ್ಟಿ ತುಂಬ ದೊಡ್ಡದಾಗುತ್ತೆ ಸರ್. ನೀವು ನಿರೂಪಣಾ ಕ್ಷೇತ್ರಕ್ಕೆ ಬಂದಿರೋದು ಹೇಗೆ? ನಿಮ್ಗೆ ಯಾರಾದರೂ ಸ್ಫೂರ್ತಿನ ಅಥವಾ ನಾನು ನಿರೂಪಣೆ ಮಾಡಬೇಕು ಅಂತ ಅನಿಸಿರೋದೆಲ್ಲ ಹೇಗೆ ಸರ್? ನಿರೂಪಣೆ ಅಂದರೆ ಹೇಳಿದರೆ, ನಿರೂಪಣಾ ಜೊತೆಯಲ್ಲಿ ನಾವು ಕಾರ್ಯಕ್ರಮ ಮಾಡುವುದಂತ ಹೇಳಿದರೆ, ನಿರೂಪಣೆ ನಾವು ಸ್ವಲ್ಪ ಮಾತಿನಲ್ಲಿ, ಭಾಷಣಗಳಲ್ಲಿ ನಾವೆಲ್ಲ ಹುಷಾರಿದ್ದೆವು ಮೊದಲಿಂದಲೂ ಕೂಡ. ಅದು ಶಾಲಾ ದಿನಗಳಲ್ಲಿ ಕೂಡ ಇದ್ದೆವು. ಆ ಶಾಲಾ ದಿನಗಳಲ್ಲಿ ನಾವು ಹೆಚ್ಚಾಗಿ ಅಲ್ಲಿ ಇರುವಾಗ ಇನ್ನೊಬ್ಬರು ಮರ್ತುಬಿಟ್ಟೆ ನಾನು, ಸಕಾರಾಮ್ ಮಾಸ್ತರ್ ಅಂತ ಇಬ್ಬರು ಇದ್ದರು. ಅವರನ್ನು ವೇದಿಕೆ ತಂದದ್ದು ನಾನೇ. ಅವರು ಕೂಡ ಒಳ್ಳೆ ಅವರು ಕೂಡ ಒಳ್ಳೆ ಸಹಕಾರ. ಮತ್ತು ಸತೀಶ್ ಬನ್ನಂಜೆ ಅವರು ಕೂಡ ಒಳ್ಳೆ ಸಹಕಾರವನ್ನು ಕೊಟ್ಟವರು. ಹೀಗೆ ನಮ್ಮ ಈ ಸಂಗೀತ ಪಯಣದ ಲೋಕದಲ್ಲಿ ಮಾತು ಬಹಳ ಮುಖ್ಯ. ಅಲ್ಲೂ ನಿರೂಪಣೆ ಎಂಬುದು ನಿಮಗೆ ಗೊತ್ತಿದ್ದಾಗೆ, ನೀವು ಕೂಡ ಒಳ್ಳೆಯ ಪ್ರತಿಭೆ ಉಳ್ಳವರಾದ್ದರಿಂದ ನಿಮಗೆ ಅದು ಗೊತ್ತಿರ್ತದೆ. ಕನ್ನಡ ಮತ್ತು ತುಳು ಭಾಷೆಯಲ್ಲಿ ನನ್ನ ನಿರೂಪಣೆಯನ್ನು ಕಂಡು ಮೊದಲಿಗೆ ಮಂಗಳೂರು ದಕ್ಷಿಣ ಕನ್ನಡದ ರಸಮಂಜರಿ ವೇದಿಕೆಗೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ನೌಶಾದ್, ಶ್ಯಾಡ್ಸ್ ಈವೆಂಟ್ಸ್ನ ನೌಶಾದ್ ಅವರು. ಅಷ್ಟರವರೆಗೆ ನಾನು ಚಿಕ್ಕ ಪುಟ್ಟ ಸಂಗೀತ ಕಾರ್ಯಕ್ರಮಗಳಲ್ಲಿ ನಾನು ಸುಗಮ ಸಂಗೀತ, ಭಕ್ತಿ ಸಂಗೀತ, ಇದರಲ್ಲಿ ಒಂದಿಷ್ಟು ಒಳಾಂಗಣ ಪ್ರದೇಶಗಳ ಕಾರ್ಯಕ್ರಮಗಳಲ್ಲಿ ನಾನು ಹೆಚ್ಚಾಗಿದ್ದೆ. ಆದರೆ ಅದನ್ನು ದೊಡ್ಡ ಒಂದು ಹೈಲೈಟ್ಸಿಗೆ ನನ್ನನ್ನು ತಂದದ್ದು ರಸಮಂಜರಿ ಕಾರ್ಯಕ್ರಮದವರು ಕೂಡ ನೀವು ಅದನ್ನು ಒಳ್ಳೆಯ ರೀತಿ ನಡೆಸಬಹುದು ಅಂತೇಳಿ ರೀತಿಯಲ್ಲಿ ಕೊಂಡು ಅವರು ಆಲೋಚನೆ ಮಾಡಿ ನನ್ನನ್ನು ಸ್ಟೇಜಿಗೆ ಹಾಕಿದ್ದು ನೌಶಾದ್ ಅವರು. ಆಮೇಲೆ ನಿರಂತರ ಸಾಧಾರಣ ಮಂಗಳೂರಿಂದ ಹೊನ್ನಾವರದವರೆಗೂ ಕೂಡ ನನಗೆ ಬಹಳ ಬೇಡಿಕೆ. ಅಂದರೆ ಕನ್ನಡದಲ್ಲಿ ಮತ್ತು ತುಳು ಭಾಷೆಯಲ್ಲಿ, ಇಲ್ಲಿ ಈ ಭಾಗದಲ್ಲಿ ತುಳು ಬೇಕಾಗ್ತದೆ, ಆಮೇಲೆ ಕನ್ನಡ ಭಾಷೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಿರೂಪಣೆ. ಆ ನಿರೂಪಣೆ ಕೇವಲ ಸಾಕಾಗೋದಿಲ್ಲ, ನನ್ನಲ್ಲಿ ನಿರೂಪಣೆಗೆ ಹೆಚ್ಚಿನ ಒಂದು ಆಸಕ್ತಿ ಹುಟ್ಟಲಿಕ್ಕೆ ಆಡಿಯನ್ಸ್ಗೆ ಏನಂತ ಹೇಳಿದ್ರೆ, ವಿಶೇಷವಾಗಿ ಅಲ್ಲಿ ಸಾಂದರ್ಭಿಕವಾದಂಥ ಜೋಕ್ಸ್ಗಳು. ಹೌದು, ಅಂದರೆ ಒಂದು ರೀತಿಯ ಹಾಸ್ಯ ಸಂದೇಶ, ತುಂಬ ಚೆನ್ನಾಗಿ, ಅದು ಹಾಸ್ಯ ಸಂದೇಶ. ಪುತ್ತೂರು ನರಸಿಂಹನಾಯಕ್ ಜೊತೆಗೆ ನಾನು ಕಾರ್ಯಕ್ರಮದಲ್ಲಿ ಮಾಡುವಾಗಲೂ ಕೂಡ ಹಾಗೆ. ಆಮೇಲೆ ಶಂಕರ್ ಶಾನ್ಭಾಗ್ ಜೊತೆಗೆ, ಅಜಯ್ ವಾರ್ಯ ಜೊತೆ
ಜೊತೆಗೆ ಎಲ್ಲ ಅವರ ಜೊತೆಗೆ ನಾನು PB ಶ್ರೀನಿವಾಸ್ ಜೊತೆಗೂ ಕೂಡ ನಾನು ತಿರುಗಾಟ ಅಲ್ಲಿ ಚೌತಿ ತಿರುಗಾಟದಲ್ಲಿ ನಾನು MC ಆಗಿ ಭಾಗವಹಿಸಿದ್ದೆ. ಸರ್, ಈ ಜೋಕ್ಸ್ಗಳೆಲ್ಲವೂ ಕೂಡ ನಿಮ್ಮದೇ ಸೂಕ್ಷ್ಮ ಗ್ರಹಿಕೆಯಿಂದ ನೀವು ಮಾಡ್ಕೊಂಡಿರುವಂತ ಅಲ್ಲ, ಆ ಮೂಮೆಂಟಿಗೆ ಹುಟ್ಟುವಂಥದ್ದು ಅಥವಾ ಎಲ್ಲ ಓದಿದ್ದ? ಕೆಲವೊಂದು ಜೋಕ್ಸು ಓದಿದ್ದಾದ್ರೂ ಕೂಡ ಅದನ್ನು ಒಂದು ರೀತಿಯಲ್ಲಿ ಜನರಿಗೆ ಮುಟ್ಟುವ ರೀತಿಯಲ್ಲಿ ಹೇಳಬೇಕಲ್ಲ. ಹೌದಪ್ಪ. ಈಗ ಓದಿನ ಜೋಕ್ಸಿನಲ್ಲಿ ನಮಗೆ ಏನು ಸಿಗುವುದಿಲ್ಲ, ಅದನ್ನು ಆ ಸಾಂದರ್ಭಿಕವಾಗಿ ಅದನ್ನು ಬಳಸಿಕೊಳ್ಬೇಕು ಅಲ್ವಾ. ಸಾಂದರ್ಭಿಕವಾಗಿ ಬಳಸಿಕೊಳ್ಳೋದು ಬಹಳ ಮುಖ್ಯವಾಗಿರ್ತದೆ. ಯಾಕಂದರೆ ಒಂದು ರೀತಿಯಲ್ಲಿ ನಾವೀಗ ಕಾರ್ಯಕ್ರಮಕ್ಕೆ ಬಂದಂಥ ಜನಗಳು ನಮ್ಮನ್ನು ಈಗ ನಗುವುದೇ ಇಲ್ಲ, ನಾವು ಜೋಕ್ಸ್ ಹೇಳಿದ್ರು ಕೂಡ ನಗೋರು ಬೇಕಲ್ಲ. ಜೋಕ್ಸ್ ಹೇಳ್ತೇವೆ, ಕೆಲವರು ನಗುವುದೇ ಇಲ್ಲ, ಅದು ಪ್ರತಿಕ್ರಿಯೆ ಕೊಡಲಿಕ್ಕೆ ಗೊತ್ತಿಲ್ಲ ಕೆಲವರಿಗೆ ಅಂತೇಳಿ ನಾವು ಹೇಳ್ತೇವೆ. ಯಾಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದೇನೋ ಗೊತ್ತಿಲ್ಲ, ಅವರಿಗೆ ಮುಟ್ಟಿತಾ ಇಲ್ವಾ ಅಂಥೇಳಿ. ಹಾಗೆ ಒಬ್ಬರು ನಾವು ಜೋಕ್ಸ್ ಮಾಡ್ತಾ ಇರುವಾಗ ಊರಿನಲ್ಲಿ ನಮ್ಮ ಸಭೆಯಲ್ಲಿ ಕೂತವರು ಒಬ್ಬರು ಕೇಳಿದ್ರಂತೆ, ಇಷ್ಟೆಲ್ಲ ಕಾಮಿಡಿ ಆಗ್ತಾ ಉಂಟು ಮಾರ್ರೆ, ಎಲ್ಲರೂ ನೆಗಾಡ್ತಾ ಇದ್ದಾರೆ, ನಿನಗೆ ನಗುವೇ ಬರುವುದಿಲ್ಲ ಅಂತ ಒಬ್ಬನ ಹತ್ರ ಕೇಳಿದಂತೆ. ಆಗ ಅವನು ಹೇಳ್ತಾನಂತೆ, ನನಗೂ ಅವ್ರಿಗೆ ಆಗೋದಿಲ್ಲ, ನಾನು ಮನೆಗೆ ಹೋಗಿ ನೆಗಾಡ್ತೇನೆ ಅಂತ ಹೇಳ್ತಂತೆ. ಆದರೆ ಮನೆ ಹೋಗಿ ನೆಗಾಡಿದ ಕೂಡಲೇ ಹೆಂಡತಿ ಮಕ್ಕಳಿಗೆಲ್ಲ ತಲೆ ಬಿಸಿ, ಇವು ಸುಮ್ಮನೆ ಯಾಕೆ ನೆಗಾಡ್ತಾನೆ ಅಂತೇಳಿ. ಯಾವಾಗಲೂ ಪ್ರತಿಕ್ರಿಯೆ ಎಂಬುದು ಅಡ್ವಾನ್ಸ್ ಆಗಲೇ ಬರಬೇಕು, ಆವಾಗ ಮಾತ್ರ ಅದು ಪ್ರಯೋಜನಕ್ಕೆ ಬರೋದು ಎಂಬುದು ಈ ಥರ ಕೆಲವೆಲ್ಲ. ಅಂದರೆ ನಾವು ಪ್ರದರ್ಶನ ಕೊಟ್ಟಾಗ ವಿಮರ್ಶೆಗಳು ಕೂಡ ಬರೋದರಲ್ಲಿ ಕೂಡ ನಾನೆಲ್ಲ ಕ್ರಿಯೇಟ್ ಮಾಡಿದಂಥ ಕೆಲವು ಜೋಕ್ಸ್ಗಳು. ಎಷ್ಟೋ ಮಂದಿ ಕಾರ್ಯಕ್ರಮ ನಾವು ಹಾಡಿ ಕೆಳಗೆ ಬರುವಾಗ ಸೆಕೆಂಡ್ ಕೊಡೋದುಂಟು, ಭಾರಿ ಚಂದ ಆಯ್ತು ಮಾರ್ರೆ ನೀವು ಹಾಡಿದ್ದು, ಅದು ಯಾವ್ದು ಹಾಡಿದ್ದು ನೀವು, ಅದು ಹಾಡು ಕೇಳದೆ ವಿಮರ್ಶೆ ಮಾಡುವವರು ಕೆಲವರಿದ್ದಾರೆ. ಯಾವ್ದು ಹಾಡಿದಂತ ಅವನಿಗೆ ಗೊತ್ತಿಲ್ಲ, ಸುಮ್ಮನೆ ನನ್ಗೆ ಖುಷಿ ಆಗಿಲ್ಲ ಅಂತೇಳಿ ಅವನು ಸೆಕೆಂಡ್ ಕೊಡುವಂಥದ್ದು ಇದೆ. ಇದು ವ್ಯಾವಹಾರಿಕವಾಗಿ ನಡೆಯುವುದೂ ಇರ್ತದೆ, ಅದು ಜೋಕ್ ಆಗಿ ನಾವು ಅದನ್ನು ಪರಿಣಮಿಸಿಕೊಳ್ಳುವಂಥದ್ದು. ಹಾಗೆ ವಿಮರ್ಶೆ ಮತ್ತು ಈಗ ಪತ್ರಿಕೆಯಲ್ಲಿ ಬರುವುದು ಎಲ್ಲವೂ ಕೂಡ ಅವ ಸರಿಯಾಗಿ ನೋಡಿ ಕೇಳಿಯೇ ಕೊಟ್ಟಿದ್ದಾನೆ ಅಂತೇಳಿ ಅರ್ಥ ಅಲ್ಲ. ಅಂದ್ರೆ ಕೆಲವು ಸರ್ತಿ ಒಂದು ಕಡೆಯಲ್ಲಿ ಮಕ್ಕಳ ಡ್ಯಾನ್ಸ್ ಆಗ್ತಾಯಿತ್ತು, ಒಂದಷ್ಟು ಡ್ಯಾನ್ಸ್ ಮಾಡ್ತಾಯಿದ್ರು ಮಕ್ಕಳು, ಗೆಜ್ಜೆ ಕಟ್ಟಿ ಕಚ್ಚೆ ಕಟ್ಟಿ, ಏನು ಗಮ್ಮತ್ತು, ಮಕ್ಕಳದ್ದೇ ಸಂತೋಷ. ಹಾಗಾಗಿ ಅಂಥ ಒಂದು ದೊಡ್ಡ ಡ್ಯಾನ್ಸ್ನ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಚಿಕ್ಕ ಮಕ್ಕಳದ್ದು ಯಾರೋ ಬಂದು ಗ್ರೀನ್ ರೂಮ್ನಲ್ಲಿ ಒಂದು ಚಿಕ್ಕ ಮಗುವಿನ ಹತ್ರ, ನಿನ್ನ ಡ್ಯಾನ್ಸ್ ಚೆಂದಾಗಿದೆ ಮಗು ಅಂತ. ಇಲ್ಲ, ನನ್ನ ಡ್ಯಾನ್ಸ್ ಇನ್ನು ಆಗ್ಬೇಕಾಗುತ್ತೆ, ಹಾಗೆ ನಾನು ಆಗ್ಬೇಕಂದ್ರೆ ನೋಡದೆ ಕೇಳದೆ ಎಷ್ಟೋ ಜನ ವಿಮರ್ಶೆ ಮಾಡಿ ಪತ್ರಿಕೆವರೆಗೂ ಹೋಗ್ತದೆ ಅದು ಅಲ್ವಾ. ಹಾಗಾಗಿ ಇದೆಲ್ಲ ಅದು ಸಾಂದರ್ಭಿಕವಾದ ಜೋಕ್ಸ್ ಅಲ್ಲ, ಅದು ನಿಜವಾಗಿ ಸತ್ಯವಾದ ವಿಚಾರಗಳು ಕೂಡ ಇರ್ತದೆ ಎಂಬುದು ಕೂಡ ನಾವು ಅದನ್ನು ತಮಾಷೆಯಾಗಿ ಪ್ರತಿಬಿಂಬಿಸಿಕೊಡ್ತೇವೆ. ಅಲ್ಲಿ ನಿಮ್ಮ ನಿರೂಪಣೆ ಮತ್ತೆ ನಿಮ್ಮ ಮಾತಿನ ಧಾಟಿ ಕೂಡ ನಮಗೆ ನಗು ತರಿಸ್ತಿತ್ತು, ವಿಶೇಷವಾದಂಥ ಧ್ವನಿ ಮತ್ತು ನಿಮ್ದು. ಆಮೇಲೆ ಜೋಕ್ಸ್ ಹೇಳುವಂಥದ್ದು, ಆ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ, ಈಗ ಬಿಡಿ, ಈಗ ದಿನಕ್ಕೆ ನಾವು 5 ಜೋಕ್ ಓದಿದ್ರು ವಾಟ್ಸಪ್ ಅಲ್ಲಿ ನಮ್ಗೆ ಒಂದು ನೆನಪಿರಲ್ಲ. ಅಂಥದ್ರಲ್ಲಿ ನಿಮಗಾಗ ಎಷ್ಟೊಂದು ಜೋಕ್ಸ್ಗಳು, ಎಷ್ಟೊಂದು ಚುಟುಕುಗಳು, ಎಷ್ಟೊಂದು ಪ್ರಶ್ನೆಗಳು, ಎಷ್ಟೊಂದು ಗಾದೆ ಮಾತುಗಳೆಲ್ಲ ತಕ್ಷಣಕ್ಕೆ ಸ್ಪಾಂಟೇನಿಯಸ್ ಆಗಿ ಬರ್ತಿದ್ದನ್ನ ನಾವು ನೋಡಿದ್ದೇವೆ ಸರ್. ಇದ್ರ ಜೊತೆಗೆ ನೀವು ಮಿಮಿಕ್ರಿ ಕಲಾವಿದರು ಕೂಡ ಅಲ್ವಾ? ಹೌದು, ನಾನು ಮಿಮಿಕ್ರಿ ಸಂಗೀತದ ಕಾರ್ಯಕ್ರಮ ಅಂದರೆ ಸುಗಮ ಸಂಗೀತ ಕಾರ್ಯಕ್ರಮವನ್ನು ನಾನು ವೇದಿಕೆ ಮಾಡಲಿಕ್ಕೆ ಶುರು ಮಾಡಿದೆ. ಅದಕ್ಕಿಂತ ಮೊದಲು ನಾನು ಹೆಚ್ಚಾಗಿ ಸಾಧಾರಣ ಮಟ್ಟಿಗೆ ಕೋಟದಿಂದ ಹಿಡಿದು ಉಪ್ಪೂರು, ಉಡುಪಿ, ಎರ್ಮಾಳು, ಮುಲ್ಕಿವರೆಗೂ ಕೂಡ ಎಲ್ಲ ಸ್ಕೂಲ್ ಡೇಗಳಿಗೆ ಸಂಗೀತ ಕಾರ್ಯಕ್ರಮ ಕೊಡಲಿಕ್ಕೆ ಆರಂಭ ಮಾಡಿದ್ದು ಸ್ಕೂಲ್ ಡೇ ಕಾರ್ಯಕ್ರಮ. ಸ್ಕೂಲ್ ಡೇ ಸಂಗೀತ ಕಾರ್ಯಕ್ರಮಕ್ಕೆ ಹೋದ್ದು. ಆಮೇಲೆ ಸುಗಮ ಸಂಗೀತ ಸ್ವತಂತ್ರವಾಗಿ ವೇದಿಕೆಗೆ ಕೊಂಡೋಗ್ಲಿಕ್ಕೆ ಶುರು ಮಾಡಿದ್ದು. ಸ್ಕೂಲ್ ಡೇ ಏನು ನಡೀತಿತ್ತು? ಸ್ಕೂಲ್ ಡೇ ಅಲ್ಲಿ ಎಲ್ಲ ಮೊದಲು ಯಾವುದೇ ರೀತಿಯ ಕ್ಯಾಸೆಟ್ ಉಪಯೋಗದಲ್ಲಿ ಕಾರ್ಯಕ್ರಮ ಮಾಡ್ತಿರ್ಲಿಲ್ಲ ಶಾಲೆಯವರು. ಲೈವ್ ಆದಂಥ ನೃತ್ಯಗಳು, ಲೈವ್ ಆದಂಥ ಬೆಸ್ತರ ನೃತ್ಯ, ಬೇಡರ ನೃತ್ಯ, ಮತ್ತು ಬೇರೆ ಬೇರೆ ರೀತಿಯ ಎಲ್ಲ ಯಾವುದೇ ನೃತ್ಯ ಇರ್ಬೋದು, ಅದೆಲ್ಲವೂ ಕೂಡ ಲೈವ್. ಈ ಲೈವ್ ಹಾಡುಗಳನ್ನು ಹಾಡುವುದು ನಾವೇ. ಪ್ರಾರ್ಥನೆಯಿಂದ ಹಿಡಿದು ಮಂಗಳದವರೆಗೆ ಎಲ್ಲ ಇದನ್ನು ನಿಭಾಯಿಸುವಂಥ ಒಂದು ಪ್ರತಿಭೆ ನನ್ನಲ್ಲಿತ್ತು. ಹಾಗಾಗಿ ಕೋಟದವರೆಗೆ ಎಲ್ಲ ಶಾಲೆಯವರು ನನ್ನನ್ನು ಬಯಸ್ತಾ ಇದ್ರು. ನಾನು ಮಂಗಳೂರಲ್ಲಿ ಹೋದ ನಂತರ ಕೂಡ ಬಯಸ್ತಾ ಇದ್ರು. ಸಂಸ್ಥಾನದ ಶಾಲೆಗಳಲ್ಲೆಲ್ಲ ನಿರಂತರವಾಗಿ ನಾನು ರಾತ್ರಿ ಬಂದರೂ ಕೂಡ ಮಕ್ಕಳನ್ನು ರಿಹರ್ಸಲಿಕ್ಕೆ ಕೊಡ್ತಿದ್ರು ನನಗೆ. ಅದು ಅದೊಂದು ಆ ಸ್ಕೂಲ್ ಡೇ ಸಂಗೀತಗಳು, ಸ್ಕೂಲ್ ಡೇಗೆ ನೃತ್ಯ ಕಲಿಸುವಂಥದ್ದು, ಸ್ಕೂಲ್ ಡೇ ನೃತ್ಯದ ಹಾಡುಗಳು, ಸ್ಕೂಲ್ ಡೇ ನಾಟಕದ ಹಾಡುಗಳು, ಇದೆಲ್ಲವನ್ನು ಕಂಪೋಸ್ ಮಾಡಿ ಸಾಹಿತ್ಯ ರಚನೆ ಮಾಡಿ ಹಾಡುವಂಥ ಒಂದು ಕೆಪಾಸಿಟಿ ನನ್ನ ಟೀಮ್ಗೆ ಇತ್ತು. ಸೂಪರ್ ಸೂಪರ್ ಸೂಪರ್. ಹಾಗಾಗಿ ನನಗೆ ಅದು ಬೆಳಿಗ್ಗೆ. ಆಮೇಲೆ ಸ್ವತಂತ್ರವಾದಂಥ ಸಂಗೀತ, ಅದು ಸುಗಮ ಸಂಗೀತ. ಅದು ಅದರಲ್ಲಿ ನಿರೂಪಣೆ, ಜೋಕ್ಸ್ ಎಲ್ಲ ಮತ್ತೆ ಬಂದದ್ದು. ಇದು ನಾನು ಬೆಳೆಸ್ಕೊಂಡು ಬಂದದ್ದು ಸ್ಕೂಲ್ ಡೇ ಸಂಗೀತ. ಸ್ಕೂಲ್ ಡೇ ಅಲ್ವಾ? ಸಂಗೀತ ರಸಮಂಜರಿ ಕಾರ್ಯಕ್ರಮ ಆಗಾಗ ನಡೀತಾ ಇತ್ತು. ಆದ್ರೆ ಕೆಲವು ಅಲ್ಲಲ್ಲಿ ಆಯ್ದ ಕೆಲವು, ಮತ್ತು ಆ ಕಾರ್ಯಕ್ರಮಗಳಿಗೆ ಸಿಕ್ಕಾಪಟ್ಟೆ ಬೇಡಿಕೆನೂ ಇತ್ತು. ಮಿಮಿಕ್ರಿ ಬಗ್ಗೆ ಕೇಳಿದ್ರೆ, ಮಿಮಿಕ್ರಿ ಹೌದೌದು,
ಮಿಮಿಕ್ರಿ ಬಗ್ಗೆ ಮುಂದುವರಿಸಿ ಅದು ಅದೇ ಸ್ವತಂತ್ರ ಸಂಗೀತ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗುವ ಅದು ರಸಮಂಜರಿಗೆ ಸಂಬಂಧಪಟ್ಟ ಹಾಗೆ ಹೌದು. ನಿಮಗೆ ಕೇಳಿದ ಹಾ. ಮತ್ತು ಸುಗಮ ಸಂಗೀತ ಕಾರ್ಯಕ್ರಮ ಎರಡರಲ್ಲೂ ಕೂಡ ಅದು ಮಾಡಬಹುದು. ಯಾಕಂದ್ರೆ ನಾನು ಮಾಡ್ತಿದ್ದನ್ನು ಅದೇ ನಾನು ಸಮಕಾಲೀನ ನಾವು 3 ಜನ MC ಅವರಿದ್ದೇವೆ ಅಂತ ಹೇಳಿದೆ. ಹೌದು, ಒಂದು ಕಿಶೋರ್ ಕುಮಾರ್ ವಾಯ್ಸ್ ಮಿಮಿಕ್ರಿ ಮಾಡ್ತಿದ್ರು, ಇವರು ಸುದರ್ಶನ್ ಡಾನ್ಸ್ ಮಿಮಿಕ್ರಿ ಮಾಡ್ತಾ ಇದ್ರು, ನಾನು ಮ್ಯೂಸಿಕ್ ಮಿಮಿಕ್ರಿ ಮಾಡ್ತಾ ಇದ್ದೆ. ನನ್ನ ಮ್ಯೂಸಿಕ್ ಮಿಮಿಕ್ರಿಯಲ್ಲಿ ಅದು ಸ್ವಂತವಾಗಿ ಒಂದು 3 ಪ್ರತಿಭೆದಲ್ಲಿ ತೋರಿಸ್ತಾ ಇದ್ದೆ ನಾನು. ಒಂದು ಅಲ್ಯೂಮಿನಿಯಂ ತವರ ಅಂತೇಳಿ ಲೋಹ ಸಂಗೀತ ಅಂತ ಮೆಟಲ್ ಸಾಂಗ್ ಅಂತ ಮಾಡ್ತಾ ಇದ್ದೆ. ಇದರಲ್ಲೊಂದು ಮೆಸೇಜ್ ಏನಂತ ಹೇಳಿದ್ರೆ, ಎಲ್ಲ ತತ್ವಗಳು ಒಂದೇ, ಅಂದರೆ ನಮ್ಮ ಧರ್ಮಗಳೆಲ್ಲ ಒಂದೇ, ನಾವು ಅದನ್ನು ಮಾನವೀಯ ರೀತಿಯಲ್ಲಿ ನೋಡಬೇಕು. ಆ ದೃಷ್ಟಿಯಲ್ಲಿ ಒಂದು ಸಂದೇಶ ಸಾರುವಂಥ ರೀತಿಯಲ್ಲಿ ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಮುಸ್ಲಿಂ ಧರ್ಮ, ಈ ಎಲ್ಲ ಧರ್ಮಗಳ ಸಂಗೀತ ಒಂದೇ ಅಂತ ತೋರಿಸಿಕೊಡ್ಲಿಕ್ಕೆ ಬೇಕಾಗಿ ಅಲ್ಯೂಮಿನಿಯಂ ತವರ ಅಂತೇಳಿ ಒಂದು ಮೆಟಲ್ಗಳಿಗೆ ಒಂದು ಸಾಂಗ್ಸನ್ನು ಪೋಣಿಸಿದ್ದೆ ನಾನು. ಹೌದು, ಅದು ಬಹಳ ಒಳ್ಳೆಯದುಂಟು. ಏನಂತ ಹೇಳಿದ್ರೆ ಮೆಟಲ್ ಸಾಂಗ್ ಅಂದರೆ ಏನು ಅಂತೇಳಿ, ಅಂದರೆ ಅದಕ್ಕೆ ಯಾವ ರಾಗ ಯಾವುದು ಹಾಕೋದು, ಸಂಗೀತ ಯಾವುದು. ಮೆಟಲ್ ಸಾಂಗ್ ಅಂದರೆ ಅದಕ್ಕೆ ಯಾವುದೇ ಒಂದು ರೀತಿಯಲ್ಲಿ ಅದು ಮೆಟಲ್ ಸಾಂಗ್ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಅದು ಎಲ್ಲ ಲೋಹಗಳನ್ನು ಒಟ್ಟು ಮಾಡಿ ಒಂದು ಸಂಗೀತ ಅದು. ಆಮೇಲೆ ರಿಲಿಜಿಯನ್ ಮ್ಯೂಸಿಕ್ ಅಂತ, ಹಿಂದೂ ಧರ್ಮ ಕ್ರೈಸ್ತ ಧರ್ಮದ ರಿಲಿಜಿಯನ್ ಮ್ಯೂಸಿಕ್ ಬರ್ತದೆ. ರಿಲಿಜಿಯನ್ ಮ್ಯೂಸಿಕ್, ಮೆಟಲ್ ಸಾಂಗ್ ಮತ್ತು ಇನ್ನೊಂದು ಮ್ಯೂಸಿಕ್, ಇದು ಮಿಮಿಕ್ರಿ ಯಾವುದಂತ ಹೇಳಿದರೆ ಧ್ವನಿಗಳನ್ನೆಲ್ಲ ಮಾಡುವಂಥದ್ದು ಸಂಗೀತ ಮಿಮಿಕ್ರಿ ಅಂತ, ಅದು ಬೇರೆ. ಈ 3 ಐಟಮನ್ನು ನಾನು ಮಾಡ್ತಾಯಿದ್ದೆ. ಇದರಲ್ಲಿ ರಿಲಿಜಿಯನ್ ಮ್ಯೂಸಿಕಲ್ಲಿ ABCDXYZ ಎನ್ನತಕ್ಕಂಥ ಅದನ್ನು ಮಾಡ್ತಾಯಿದ್ದೆ. ಚೆನ್ನಾಗಿತ್ತು ಅದು ABCD ಅಂದರೆ ಅದು ರಿಲಿಜಿಯನ್ ಮ್ಯೂಸಿಕ್ ಅಂತ ನಾನು ಒಂದು ಮಾಡ್ತಿದ್ದೆ. ಯಾಕಂತ ಹೇಳಿದ್ರೆ ಎಲ್ಲ ಧರ್ಮದ ತತ್ವಗಳು ಒಂದೇ, ಈ ಸಂಗೀತಕ್ಕೆ ಯಾವ ರೀತಿಯಲ್ಲಿ ಕೂಡ ಅದು ಒಂದು ಧಾಟಿ, ಒಂದು ರೀತಿಯಲ್ಲಿ ಬೇಸಿಕ್ ಆಗಿ ಎಲ್ಲ ಇದರಲ್ಲಿ ಕೂಡ ಸೇರಬಹುದಾದ ಸಾಧ್ಯತೆಗಳು ಅಂತ. ಅದಕ್ಕೆ ಉಪಯೋಗಿಸುವಂಥ ಸಾಹಿತ್ಯ ಯಾವ ಧರ್ಮದ ಅಂತ ಬೇಡವಾ? ಬೇಡ, ಯಾವ ಧರ್ಮಕ್ಕೂ ಬೇಡ. ನಾವು ABCDXYZ ಅನ್ನು ಯೂಸ್ ಮಾಡುವ ಅಂತೇಳಿ. ಅದೇ ಒಂದು ಹಿಂದೂ ಧರ್ಮದ ಒಂದು ಕ್ಲಾಸಿಕಲ್ ಮ್ಯೂಸಿಕ್ಗೆ ಸೇರುವುದಾದ್ರೆ ತದರಿ ನಾನನ ತರನೀರ ABCDEFGHIJK LMNOP QRSTUVWXYZ ABCDEFGHIJK LMNOP QRSTUVWXYZ ABCDEFGHIJK LMNOP QRSTUVWXYZ. ಇದು ಕ್ಲಾಸಿಕಲ್ ಮ್ಯೂಸಿಕ್ನ ಒಂದು ಸ್ಟೈಲ್ನಲ್ಲಿ ಯೂಸ್ ಮಾಡುವಂಥದ್ದಂತ. ಆಮೇಲೆ ಇನ್ನೊಂದು ಅದೇ ಮೆಟಲ್ ಸಾಂಗ್ ಅಂತ ಒಂದಿದೆ. ಆ ಮೆಟಲ್ ಸಾಂಗ್ ಅಂತ ಹೇಳಿದರೆ ಅದರಲ್ಲಿ ಎಲ್ಲ ಮೆಟಲ್ಗಳನ್ನು ಸೇರಿಸಿದರೂ ಕೂಡ ಒಂದು ಸಾಹಿತ್ಯ ಮಾಡಿದರೆ ಸಂಗೀತದಲ್ಲಿ ಅದನ್ನು ಪ್ರಚುರಪಡಿಸಲಿಕ್ಕೆ ಆಗ್ತದೆ, ಸಂಗೀತಕ್ಕೆ ಅಂತ ಶ್ರೇಷ್ಠ ಶಕ್ತಿ ಇದೆ ಎಂಬ ಒಂದು ಸಂದೇಶವನ್ನು ಅಲ್ಲಿ ಕೊಡೋದು. ಅದೇನಂತ ಹೇಳಿದ್ರೆ ಬೇರೆ ಯಾವುದೇ ಸಾಹಿತ್ಯ ಅಲ್ಲ, ಚಿನ್ನ, ಬೆಳ್ಳಿ, ಕಬ್ಬಿಣ, ತಾಮ್ರ ಇಂಥದ್ದೆಲ್ಲ ಹಾಗೆ. ಅದಕ್ಕೆ ಒಂದು ರಾಗ ಶಾಸ್ತ್ರೀಯ ಸಂಗೀತದ್ದು ಸೇರಿಸಿದಾಗ ಅಲ್ಯೂಮಿನಿಯಂ ತವರ ಬೆಳ್ಳಿ ಬಂಗಾರ ಅಲ್ಯೂಮಿನಿಯಂ ತವರ ಹಿತ್ತಾಳೆ 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 ತಾಮ್ರ 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 ಕಬ್ಬಿಣ ಕಂಚಿ ಕಬ್ಬಿಣ ಕಬ್ಬಿಣ ಕಂಚಿ ಕಬ್ಬಿಣ ಹಿತ್ತಾಳೆ ಅಲ್ಯೂಮಿನಿಯಂ ತವರ ಬೆಳ್ಳಿ ಬಂಗಾರ ಅಲ್ಯೂಮಿನಿಯಂ ತವರ ಸೋಡಿಯಂ ಬೇರಿಯಂ ಅಬ್ರಕ ಕ್ಯಾಲ್ಸಿಯಂ ಸೋಡಿಯಂ ಬೇರಿಯಂ ಅಬ್ರಕ ಕ್ಯಾಲ್ಸಿಯಂ ಮ್ಯಾಗ್ನೇಸಿಯಂ ಪಾದರಸ ಮ್ಯಾಗ್ನೇಸಿಯಂ ಪಾದರಸ ಟಿನ್ 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 ಅಂದರೆ ಡಬ್ಬಿ. ಹಿತ್ತಾಳೆ 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 ತಾಮ್ರ 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 ಕಬ್ಬಿಣ ಕಂಚಿ ಕಬ್ಬಿಣ ಕಬ್ಬಿಣ ಕಂಚಿ ಕಬ್ಬಿಣ ಹಿತ್ತಾಳೆ ಅಲ್ಯೂಮಿನಿಯಂ ತವರ. ಇದು ಸೂಪರ್ ಸೂಪರ್. ಇದು ಲೋಹಗಳ ಸಂಗೀತ ಅಂತ. ಇದು ನಂದೇ ಕ್ರಿಯೇಟಿವಿಟಿ. ಹೌದಲ್ಲ, ಹಿನ್ನೆಲೆಯಲ್ಲಿ ಸಂಗೀತ ಇದ್ದಾಗ ಇದು ಇನ್ನೂ ಚೆನ್ನಾಗಿ ಕೇಳಿಸ್ತದೆ. ಹೌದು, ಇದಕ್ಕೆ ಇನ್ಸ್ಟ್ರೂಮೆಂಟಲ್ ಬೇಕು. ಹೌದು, ಎರಡೂ ಇದು ಕೂಡ ಸಂಗೀತ ಮಿಮಿಕ್ರಿಗಳಾದ್ರಿಂದ ಹಿಂಭಾಗದಲ್ಲಿ ಅದಕ್ಕೆ ತಬಲಾ ಅಥವಾ ಇನ್ನು ಉಳಿದಂಥ ಇನ್ಸ್ಟ್ರೂಮೆಂಟ್ಸ್ ಬೇಕೇ ಬೇಕು. ಹಾಗೆ ನಾನು ಇವತ್ತು ಅದೇ ಸ್ವಲ್ಪ ವಾಯ್ಸ್
ಸರಿ ಇಲ್ಲದೆ ಹಾಡ್ತಾ ಇದ್ದೇನೆ. ಮತ್ತು ಇನ್ಸ್ಟ್ರೂಮೆಂಟ್ ಇಲ್ಲದೆ ಹಾಡುವಾಗ ಎಷ್ಟು ಸಪ್ಪೆ ಕೇಳ್ತದೆ ಅಷ್ಟೇ ಸಪ್ಪೆ ತೊಂದರೆ ಕೇಳ್ತಾರೆ, ಇಲ್ಲಪ್ಪ. ಪರವಾಗಿಲ್ಲ. ಆದರೆ ಇನ್ನೂ ಕೂಡ ಹಾಗೆ ಅದು ತುಂಬ ದಾಟಿಯ ಮಿಮಿಕ್ರಿಗಳು. ಓಕೆ. ಅದು ಆ್ಯಕ್ಚುಲಿ ಅದರಲ್ಲಿ ಶಾಸ್ತ್ರೀಯ ಸಂಗೀತ ಇದೆ, ಯಾವುದೇ ಒಂದು ಸಾಹಿತ್ಯ. ಅಂದರೆ 25 ವರ್ಷಗಳ 30 ವರ್ಷಗಳ ಹಿಂದೆ ನಾನು ಅದನ್ನು ಬಣ್ಣದ ತಗಡಿನ ತುತ್ತೂರಿಯಲ್ಲಿ ಮಾಡ್ತಾ ಇದ್ದೆ. ಹೌದು. ಆ ನಂತರ ಅದೇ ಮಿಮಿಕ್ರಿಗೆ ನಾನು ಸಂತೆಗೆ ಹೋದನು ಭೀಮಣ್ಣ ಸಾಹಿತ್ಯ ಸೇರಿಸಿದೆ. ಆಮೇಲೆ ಇದೆಲ್ಲ ಚಿಕ್ಕ ಮಕ್ಕಳ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಹಾಡುಗಳೆಲ್ಲ. ಅದು ಅಂಥ ಒಂದು ವಿಶೇಷತೆಯಲ್ಲಿ ಇದ್ದಂಥ ಸಂದರ್ಭ. ಆನಂತರ ಬಾಳೆಯ ತೋಟದ ಪಕ್ಕದ ಕಾಡಲು ವಾಸಿಸುತ್ತಿದ್ದವು ಮಂಗಗಳು ಅಂತ ಆ ಸಾಹಿತ್ಯ ತಗೊಂಡೆ. ಆಮೇಲೆ ಅದೇ ಮಿಮಿಕ್ರಿಗೆ ಆಮೇಲೆ ನಾಗರ ಹಾವೆ ಹಾವಳು ಹೂವೆ ಬಾಗಿಲ ಬಿಲದಲ್ಲಿ ನಿನ್ನ ಇಟ್ಟಾವೆ. ಹೀಗೆ ಅಂದರೆ ಆ ಚಿಕ್ಕ ಮಕ್ಕಳ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಹಾಡುಗಳು ಒಂದೊಂದು ವರ್ಷಂಪ್ರತಿ ಅದನ್ನೇ ಯಾಕೆ ಒಂದೇ ಸಾಹಿತ್ಯವನ್ನು ಯಾಕೆ ಹಾಡಬೇಕಂತೇಳಿ ಬಣ್ಣದ ತಗಡೆ ಆರಂಭದಲ್ಲಿ. ಈ ಎಲ್ಲ ಹಾಡುಗಳನ್ನು ಕೂಡ ಆರಂಭದಲ್ಲಿ ಒಂದು ಶಾಸ್ತ್ರೀಯ ರೀತಿಯಲ್ಲಿ, ಅದು ಭಜನಾ ರೀತಿಯಲ್ಲಿ, ಈ ಥರ ನಾನೀಗ ಹಾಡಿದ ಹಾಗೆ ನಾಗರ ಹಾವೆ ಹಾವಳು ಹೂವೆ ಈ ಥರ ಒಂದು ಕ್ಲಾಸಿಕಲ್ನಲ್ಲಿ. ಆಮೇಲೆ SP ವಾಯ್ಸ್ನಲ್ಲಿ ನಾಗರ ಹಾವೆ ಹಾವಳು ಹೂವೆ ಆಹಾ ಓಹೋ ಅಂತ ಇದು SP ವಾಯ್ಸ್. ಇದಕ್ಕೆಲ್ಲ ಸಂಗೀತ ಬೇಕು, ಹಿಮ್ಮೇಳ ಬೇಕು, ಹಿಂದೆ ಅದು ಇಲ್ಲದ್ರೆ ಆಗೋದಿಲ್ಲ. ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ RD ಬರ್ಮನ್, SD ಬರ್ಮನ್ ರೀತಿಯಲ್ಲಿ, ಡಾಕ್ಟರ್ ರಾಜ್ಕುಮಾರ್ ಹಾಡುವ ರೀತಿಯಲ್ಲಿ, ಹಿಂದೂಸ್ತಾನಿ ಸ್ಟೈಲ್ನಲ್ಲಿ, ಆಮೇಲೆ ಪಾಪ್ ಸ್ಟೈಲ್ನಲ್ಲಿ, ಆಮೇಲೆ ಯಕ್ಷಗಾನದ ಪ್ರಸಿದ್ಧ ಭಾಗವತರು ಕಾಳಿಂಗನವರು ಇರ್ಬೋದು, ದಾಮೋದರ ಮಂಡಾಚಾರಿ ಇಂಥ ಅವರ ದಾಟಿಯಲ್ಲೆಲ್ಲ ಹಾಡುವಂಥದ್ದು. ಅದೊಂದು 8-10 ವೆರೈಟಿಯಲ್ಲಿ ನಾನು ಹಾಡುವಂಥದ್ದುಂಟು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ರೀತಿಯಲ್ಲಿ ಅವರು ಹಿಮ್ಮೇಳ ಈಗ ಎಲ್ಲ ಕಲ್ತಿದ್ದಾರೆ ಆ ಸಂದರ್ಭದಲ್ಲಿ ಅದನ್ನು ಹಾಡುವ. ಅದು ಒಳ್ಳೆಯ ಒಂದು ಪರಿಣಾಮ ಎಷ್ಟಂತ ಹೇಳಿದ್ರೆ, ಆ ಒಂದು ಮಿಮಿಕ್ರಿಗೋಸ್ಕರವೇ ನನ್ನನ್ನು MC ಗಾಗಿ ಕರೀತಾ ಇದ್ದಾರೆ. ಖಂಡಿತ. ಮತ್ತೆ ನೀವು ತುಂಬಾ ಕುಂದಾಪುರದಿಂದ ಹೊನ್ನಾವರವರೆಗೂ, ಹೌದು, ಮತ್ತು ಇಲ್ಲಿ ಕಾಸರಗೋಡು, ಅದೇ ಆ ಮಿಮಿಕ್ರಿಗೋಸ್ಕರ ಅದು ಎಲ್ಲಿ ಪರಿಣಾಮ ಜಾಸ್ತಿ ಆಗ್ತದ ಅಲ್ಲಿವರೆಗೆ. ಒಂದು ಸರ್ತಿ ಒಂದು ಘಟನೆ ಹೇಳ್ಬೋದಾ? ಪ್ಲೀಸ್ ಹೇಳಿ. ಅದು ನಾನು ಸಂಸ್ಥಾನದಲ್ಲಿ ಅಂಥ ಒಂದು ಮಿಮಿಕ್ರಿ ಮಾಡ್ತಾ ಇದ್ದೇನೆ. ಆ ಹೊತ್ತಿನಲ್ಲಿ ಕಾಳಿಂಗನವರು ಆವಾಗ ಅಸ್ತಂಗತರಾಗಿದ್ದಾರೆ. ಅವರ ಮಿಸ್ಸಸ್ ಆ ದಾರಿಯಲ್ಲಿ ಹೋಗುವಾಗ ಇದನ್ನು ಕೇಳಿ ಕಾರ್ ನಿಲ್ಲಿಸಿ ಆ ಮಿಮಿಕ್ರಿ ಮಾಡಿದವರನ್ನು ಸ್ವಲ್ಪ ಮಾತಾಡಲಿಕ್ಕೆ ಹೇಳಿ ಅಂತೇಳಿ ಹೇಳಿ ನಾನು ಹೋಗಿ ಮಾತಾಡಿ ಬಂದಿದ್ದೇನೆ ಅವ್ರ ಹತ್ರ. ಅಂದರೆ ಯಾಕಂದರೆ ಆಗಲಿ ಆ ಧ್ವನಿಯಲ್ಲಿ ನಾನು ಮಾಡ್ತಾ ಇದ್ದೆ ಮಿಮಿಕ್ರಿ. ಕಾಳಿಂಗನವರ ಧ್ವನಿಯಲ್ಲಿ ನಾನು ಕೊನೆಯ ಭಾಗ ಅದರಲ್ಲಿ ಬರ್ತದೆ. ಎಂತ ಪ್ರತಿಭೆ ಸರ್. ಅದನ್ನು ನೋಡಿ ಸಾಧಾರಣ 2000 ಜನ ಸೇರಿದಂಥ ಸಭೆಯಲ್ಲಿ ಅಷ್ಟು ಶಿಳ್ಳೆ ಮತ್ತು ಕ್ಲಾಪ್ ಕೇಳಿ ಅವರು ನನ್ನನ್ನು ಬರಲಿಕ್ಕೆ ಹೇಳಿ ನಾನು ಅವರನ್ನು ಆಗಲಿ ಅಂಥ ಅವರನ್ನು ನೆನಪಿಸಿ ನೀವು ಇಷ್ಟು ಇದು ಅದಕ್ಕೆ ಪ್ರತಿಕ್ರಿಯೆ ತಗೊಳ್ತಾ ಇರೋದು ನನಗೆ ಗೊತ್ತಾಯಿತು, ಹಾಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಅವರು ಹರಿಸಿ ಹೋಗಿದ್ದಾರೆ. ಅವರೆಲ್ಲಿ ಹೋಗೋರು. ಇದು ಹೈವೇಲಿ ನಡೀತಿದ್ದ ಕಾರ್ಯಕ್ರಮ ಕಡೆ. ಹೀಗೆ ಈ ಒಂದು ಮಿಮಿಕ್ರಿ ಬಹಳ ಫೇಮಸ್ ಆಗಿತ್ತು ನಂದು. ಭಾಳ ಈಗಲೂ ಕೂಡ ನಾನು ಇನ್ಸ್ಟ್ರೂಮೆಂಟ್ ಹಾಕಿ ನನ್ನದೇ ಆದಂಥ ಶ್ರುತಿಯಲ್ಲಿ ನಾನು ಅದನ್ನು ಮಾಡಬಲ್ಲೆ. ಆದರೆ ಬೇಡ, ನನಗೆ ಅರ್ಥ ಆಗುತ್ತೆ, ನಿಮಗೆ ಹಿಮ್ಮೇಳ ಎಲ್ಲ ಬೇಕು ಸರ್. ಹಾಗೆ ನಿಮ್ಮ ಕಾಲದಲ್ಲಿ ಇದ್ದಂಥ ಕೆಲವೇ ಬೆರಳಿಕೆ ಒಂದು 4-5 ಜನ ನೀವು ನಿರೂಪಕರು, ಅದರಲ್ಲಿ 3 ಜನ ನನಗೆ ಗೊತ್ತಿಲ್ಲ. ನೀವು, ಸುದರ್ಶನ್ ಅವರು ಮತ್ತು ಕಿಶೋರ್ ಕುಮಾರ್ ಅವರು ಈಗೆಲ್ಲ ತೀರ್ಕೊಂಡೆ ಒಂದು 10 ವರ್ಷ ಆಗಿರಬಹುದು. ಬೇರೆ ಯಾರಾದ್ರೂ ನಿರೂಪಕರು ಇದ್ದಾರೆ ಸರ್? ಪ್ರೇಮ್ ಅವರಿದ್ರು. ಪ್ರೇಮ್ ಅವರು ಹಿಂದಿ ಹೆಚ್ಚಾಗಿ ಮಾಡ್ತಾ ಇದ್ರು. ಓಕೆ, ಅದು ಬಿಟ್ಟು ಬೇರೆ ಯಾರಾದ್ರೂ ಇದ್ರು? ಆಮೇಲೆ ಒಬ್ಬೊಬ್ಬರೇ ತಯಾರಾದ್ದು. ಈಗ ಈಗಿನ ಹೊತ್ತಿನಲ್ಲ, ಆ ಕಾಲದಲ್ಲಿ ನಮ್ಮ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಯಲ್ಲಿ ಕೆಲವರು ಇದ್ದರು. ಅದು ಅವರು ಬೇರೆ ಸ್ವಲ್ಪ ಮಲಯಾಳಂ ಮತ್ತು ಇದೆಲ್ಲ ಬೇರೆ ಬೇರೆ ರೀತಿಯಲ್ಲಿ. ಮತ್ತು ಇಲ್ಲಿ ಕರಾವಳಿಯಲ್ಲಿ ಸಾಧಾರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು 3 ಜನ ಮಿಮಿಕ್ರಿ ಮತ್ತು ನಿರೂಪಣೆಯಲ್ಲಿ ನಾವು ಆಗಿದ್ದರು. ಮತ್ತು ಅದೇ ನಮ್ಮ ಜೊತೆಗೆ ಹಿಂದಿ ಕನ್ನಡ ಸ್ವಲ್ಪ ಮಾಡ್ತಾ ಪ್ರೇಮ್ ಇದ್ದದ್ದು ನಮ್ಮ ಲೆವೆಲಲ್ಲಿ. ಆ ನಂತರ ಬಂದವರು ನೀವು ಅವಿನಾಶ್ ಇರ್ಬೋದು, ಆಮೇಲೆ ತುಂಬ ಜನ ಬಂದರು. ಈಗ ಎಲ್ಲ RJ ಮಾಡುವವರೆಲ್ಲ ನಮ್ಮ TV ಮಾಧ್ಯಮದಲ್ಲಿ ಕೆಲಸ ಮಾಡುವಂಥ ಯಾವುದು ದೈಜುವಳ್ಳಿನವರಾಗಿರ್ಬೋದು, ಮತ್ತು ನಮ್ಮ ಕೊಡ್ಲದಲ್ಲಿ ಮಾಡುವಂಥ ಅವರು ಎಲ್ಲ ಬರ್ತಾರೆ, ಸ್ಟೇಜಿಗೆ ಬರ್ತಾರೆ ಅವರೆಲ್ಲ ಪ್ರೋಗ್ರಾಮ್. ಮತ್ತು ಸೌಜನ್ಯ ಅಂತ ಅವಳು ಬರ್ತಾಳೆ. ಆಮೇಲೆ ಬೇರೆ ಈಗ ಅಂದರೆ ಕೆಲವರು ಗಾಯಕರೇ ಅವರನ್ನು ಸ್ವಲ್ಪ ನಿರೂಪಣೆಯೊಂದಿಗೆ ಗಾಯನ ಪೂರೈಸ್ತಾರೆ. ಅದಕ್ಕೊಂದು ಸೆಪರೇಟ್ MC ಕರೆಯುವುದಿಲ್ಲ. ಹಾಗೆ ಈಗ
ಅಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನನ್ನ ಅಣ್ಣನ ಮಗ ಒಬ್ಬ ಪ್ರವೀಣ್ ತೋನ್ಸೆ ಅಂತ ಅವನು ಸ್ವಲ್ಪ ಈಗ ಬರ್ತಾನೆ, ಫೀಲ್ಡಿಗೆ ಬರ್ತಾ ಇದ್ದಾನೆ. ಅವನು ಒಳ್ಳೆ ರವೀಂದ್ರ ಪ್ರಭು ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಹೆಚ್ಚಾಗಿ, ಅವ್ರು ಬರ್ತಾ ಇದ್ದಾರೆ. ಆಮೇಲೆ ಇರ್ಬೋದು, ನನಗಿಂತ ಹೆಚ್ಚು ನಿಮಗೆ ಗೊತ್ತಿರ್ಬೋದು ಈಗ ಈಗಿನ ಒಂದಷ್ಟು ಜನ ನಿರೂಪಕರು ಕಂಡಿದ್ದೇನೆ, ತುಂಬಾ ಜನ ಇದ್ದಾರೆ. ಮತ್ತೆ ಈಗ ಅವಕಾಶಗಳು ಕೂಡ ಸಾಕಷ್ಟಿದೆ ಅಂತ ಹೇಳ್ಬಹುದು. ಈಗ ಪ್ರತಿಭೆಯನ್ನ ನೀವು ಸೋಷಿಯಲ್ ಮೀಡಿಯಾ ಮೂಲಕ ತೋರಿಸಬಹುದು. ಮುಂಚೆ ಅದೆಲ್ಲ ಏನಿರ್ಲಿಲ್ಲ. ನಿಮ್ಮ ABCD ಮತ್ತೆ ಈಗ ನೀವು ಮಾಡಿರುವಂತ ತಾಮ್ರದ ಗೀತೆಗಳೆಲ್ಲ ಆಗೇನಾದ್ರೂ ಇದಿದ್ರೆ ಅಷ್ಟೊತ್ತಿಗೆ ವೈರಲ್, ಈಗ ವೈರಲ್ ಆಗಿ 35 ವರ್ಷ ಆಗಿರ್ತಿತ್ತು. ಅದೀಗ ವಿತ್ ಇನ್ಸ್ಟ್ರೂಮೆಂಟ್ನಲ್ಲೆಲ್ಲ ನಾವೊಂದು ಡಾಕ್ಯುಮೆಂಟ್ ಮಾಡಿ ಇಡಬೇಕಂತ. ನಾನು ಅದನ್ನೇ ನೆಕ್ಸ್ಟ್ ಹೇಳಬೇಕು ಅಂತಿದ್ದೆ. ದಯವಿಟ್ಟು ನಿಮ್ಮ ಕ್ರಿಯೇಟಿವಿಟಿ ಇದೆಯಲ್ಲ ಸರ್, ಅದು ತುಂಬಾ ಅದ್ಭುತ. ಒಂದು ಸ್ಟುಡಿಯೋನ ಬುಕ್ ಮಾಡಿ ನಿಮ್ಮ ಇದನ್ನ ನೀವು ಪ್ರಸ್ತುತ ಪಡಿಸಿಲ್ಲ ಅಂತ ಹೇಳಿಲ್ಲ, ಅದು ಕೆಲವೊಂದು ಸಂದರ್ಭದ ಎಲ್ಲಿಯೋ ಒಂದು ಮಾಡಿ, ಆದ್ರೆ ಅದು ಬೇಕು ಆದದ್ದುಂಟು ಕಾರ್ಯಕ್ರಮ ಆದದ್ದು ಎಲ್ಲಿಯೋ ಒಂದು ಗುಪ್ತ. ಅದು ಮಾಡೋದಕ್ಕಿಂತ ನೀವೇ ಒಂದು ಸಪರೇಟ್ ಆಗಿ ಬುಕ್ ಮಾಡಿ ಒಂದಿಬ್ರು 3 ಜನ ಹಿಮ್ಮೇಳ ಕಲಾವಿದರನ್ನ ಕೂರಿಸಿ ಇದನ್ನ ಮಾಡಿದ್ರೆ, ಈಗಲೂ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ರೆ ಹಿಂದೆ ನೋಡಿದವರು ಮತ್ತೆ ನೋಡಿ ಖುಷಿ ಪಡ್ತಾರೆ, ನಿಮ್ಗೂ ಒಂದು ದಾಖಲಾತಿ ಆಗುತ್ತೆ. ಹಾಗೆ ಈಗ ಮುಂದಕ್ಕೆ ಹೋಗೋಣ ಸರ್. ಈಗ ನಿಮ್ಮ ದೇಶ ವಿದೇಶದ ಕಾರ್ಯಕ್ರಮಗಳು, ಎಷ್ಟು ದೇಶ ಸುತ್ತುವಂತ ಅವಕಾಶ ಸಿಕ್ಕಿದೆ ಈ ಪ್ರತಿಭೆಯಿಂದ? ಅದು ಅದೇ, ನಾನು ನಮ್ಮ ಕಾರ್ಯಕ್ರಮಗಳು ಎಲ್ಲೆಲ್ಲ ಆಗ್ತದ ಅಲ್ಲೆಲ್ಲೆಲ್ಲ ನೋಡಿದವರು ಕೇಳಿದವರು, ಆ ಮೂಲಕ ಅದೇ ನಾನು ಹೇಳಿದಾಗೆ ನೀವು ಹೇಳಿದಾಗೆ ವೈರಲ್ ಇಲ್ಲದ ಸಂದರ್ಭದಲ್ಲಿ ಕೂಡ ನಮ್ಮ ಕಾರ್ಯಕ್ರಮಗಳನ್ನು ಊರಲ್ಲಿ ನೋಡಿದ ಕೇಳಿದಂಥ ಒಂದು ವಿಚಾರದಲ್ಲಿ ಪ್ರಚಾರಗೊಂಡು ನಾನು ಈಗಾಗಲೇ ಅಬುದಾಬಿ, ದುಬೈ, ಮತ್ತು ಬೆಹರಿನ್, ಮತ್ತು ಕತಾರ್, ಕುವೆಟ್, ಹೌದು, ಮತ್ತು ಶಾರ್ಜಾ, ಎಲ್ಲ ಕಡೆಗೂ 2 ಬಾರಿ ಹೋಗಿದ್ದೇನೆ. ಮತ್ತು ಇಲ್ಲಿ ಮಸ್ಕತ್ ಎಲ್ಲ ಸೇರಿ. ಅದು ಆ ಕಾಲದಲ್ಲೇ? ಹೌದು, ಅಂದರೆ ಆ ಕಾಲದಲ್ಲಿ ಅಂದರೆ ಮೊನ್ನೆವರೆಗೂ ಸಾಧಾರಣ ಒಂದು 10 ವರ್ಷದ ಹಿಂದಿನವರೆಗೂ ಹೋಗ್ತಾ ಇದ್ದೆ. ಓಕೆ ಸರ್, ಇದು 2015ಕ್ಕೂ ಮುಂಚೆ ಯಾರ್ಯಾರೆಲ್ಲ ಗಲ್ಫಿಗೆ ಹೋಗಿದಾರಲ್ಲ ಕಾರ್ಯಕ್ರಮ ಕೊಡೋದಕ್ಕೆ, ಅದು ದೊಡ್ಡ ಸಾಧನೆ ಅಂತ ನಾನು ಭಾವಿಸ್ತೇನೆ. ಯಾಕೆಂತಂದ್ರೆ ಆಗ ಗಲ್ಫಿಗೆ ಹೋಗೋದು ದೊಡ್ಡ ವಿಷಯ ಅಲ್ಲ, ದೊಡ್ಡ ವಿಷಯ. ಹೌದೌದು. ಈಗ ಇದಕ್ಕೆ ನಮಗೆ ನಮ್ಮ ಸ್ನೇಹಿತರು ಕೂಡ ಕಾರಣೀಭೂತರಾಗಿರ್ತಾರೆ. ಅದೇ ಸರ್ವೋತ್ತಮ ಶೆಟ್ಟಿ ಅಂತೇಳಿ ನಾನು ಹೇಳಿದೆಲ್ಲ, ಅಬುದಾಬಿಯ ಅವರು, ಅಲ್ಲಿ ಕನ್ನಡ ಸಂಘ, ತುಳು ಕನ್ನಡ ಮತ್ತು ಎಲ್ಲ ಬಂಡ್ಸ್ ಇದರದ್ದೆಲ್ಲ ನೇತೃತ್ವ ಅವರಲ್ಲಿ ಇದ್ದದ್ರಿಂದ ನಾವು ಮೊದಲಿಂದಲೂ ಅವರು ನಮಗೆ ಸ್ನೇಹಿತರಾದ್ದರಿಂದ ನಮ್ಮ ಪ್ರತಿಭೆಯನ್ನು ಅಲ್ಲಿ ಪಸರಿಸಲಿಕ್ಕೆ ಅವರು ಕೂಡ ಕಾರಣೀಭೂತ. ಅವರು ಸಾಕಷ್ಟು ಜನ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ, ಪ್ರಾಯಶಃ ಅದ್ರಲ್ಲಿ ನಾನು ಒಬ್ಬ ಅಂತ ಅನ್ಸುತ್ತೆ. ಸರಿ ಆಗ್ಲಿ ಸರ್. ಪ್ರಶಸ್ತಿ ಸನ್ಮಾನಗಳೆಲ್ಲ ಸಾಕಷ್ಟು ಬಂದಿದೆ ನಿಮ್ಗೆ. ಬಟ್ ಸರ್, ಅದಕ್ಕೂ ಮುಂಚೆ ಈ ಸಂಗೀತ ಕಾರ್ಯಕ್ರಮಗಳು ಅಥವಾ ನಾನು ರಸಮಂಜರಿ, ಆಗಿನ ಕಾಲದ ತುಂಬಾ ಪಾಪ್ಯುಲರ್, ತುಂಬಾ ಟ್ರೆಂಡಿಂಗ್ ರಸಮಂಜರಿ ಕಾರ್ಯಕ್ರಮದಲ್ಲಿ ನೀವು ನಿರೂಪಣೆ ಮಾಡ್ತಿದ್ರಲ್ಲ, ಹೌದು, ಹಾಗೆ ನಿಮ್ಗೆ ಸಂಭಾವನೆ ಎಲ್ಲ ಹೇಗೆ ಸಿಕ್ತಿತ್ತು? ಆವಾಗ ಸಂಭಾವನೆ ಅಂತ ಹೇಳಿದರೆ ಭಾಳ ಕಷ್ಟ. ಮ್ಯಾಕ್ಸಿಮಮ್ಮು 2 ಸಿಗ್ಬೋದು, ಭಾಳ ಅದಕ್ಕಿಂತಲೂ ಹಿಂದೆ 1,000 ಅಷ್ಟೇ. ಆಮೇಲೆ 2,000 ವರೆಗೆ ಬಂದದ್ದು ಸಾಧಾರಣ ನಮ್ಮ ಅರ್ಧ ಪೀರಿಯಡ್ ಆಗಿದೆ ಆವಾಗ. ಓಕೆ, ಮಧ್ಯ ಕೆಲವು ವರ್ಷ ಫ್ಲಾಪಿ ಹಾಕೋದು ಅಂತ ಒಂದು ಬಂತಲ್ಲ? ಹೌದೌದು. ಅದ್ರ ಬಗ್ಗೆ ನೀವೇನಾದ್ರೂ ಹೇಳೋದಕ್ಕೆ ಬಯಸ್ತೀರಾ? ಹೌದು, ಅಂದರೆ ಈಗ ಸಂಗೀತ ಇದು ಯಾವುದೇ ಇಲ್ಲ, ಲೈವ್ ಇಲ್ಲ. ಹೌದು, ಅದು ಬಟ್ ಸುಮ್ಮನೆ ಎಲ್ಲ ಹಿಮ್ಮೇಳ ಕಲಾವಿದರೆಲ್ಲ ನಿಂತಿರ್ತಿದ್ರು ಅಷ್ಟೇ. ನಮ್ಮ ಈ ಕಾಲದಲ್ಲಿ ಸಾಧಾರಣ ಮಟ್ಟಿಗೆ ಅದು ಸಿನಿಮಾ ರಸಮಂಜರಿ ಇರ್ಬೋದು, ಸುಗಮ ಸಂಗೀತ ಇರ್ಬೋದು. ಸುಗಮ ಸಂಗೀತಕ್ಕೆ ಒಂದು ಆಧಾರ ಏನಂತ ಹೇಳಿದರೆ, ಶಾಸ್ತ್ರೀಯವಾಗಿ ಇನ್ಸ್ಟ್ರೂಮೆಂಟ್, ಅದು ಕೀಬೋರ್ಡ್ ಇರ್ಬೋದು, ಮತ್ತು ಟೋನ್ ಚೇಂಜ್ ಮಾಡುವಂಥ ವಿಚಾರಗಳಲ್ಲಿ ಅಥವಾ ತಬಲ ಎಲ್ಲ ಅದರಲ್ಲಿ ಕೊಳಲು ಅಥವಾ ಗಿಟಾರ್ ಯಾರು ಬಾರಿಸುವವನಿಗೂ ರಾಗಜ್ಞಾನ ಮತ್ತು ಸಂಗೀತ ಜ್ಞಾನ ಇದ್ದವನು ಅಲ್ಲಿ ಮನೋಧರ್ಮ ಸಂಗೀತದಲ್ಲಿ, ಸುಗಮ ಸಂಗೀತದಲ್ಲಿ ಉಪಯೋಗ ಮಾಡ್ಬೋದು. ಇನ್ನು ಡಿಟ್ಟೋ ಕೆಲವು ಸಂಗೀತವನ್ನು ಅವ್ರು ಕಲಿತಾರೆ. ಹೌದು, ನೋಟ್ಸ್, ಡಿಟ್ಟೋ ನೋಟ್ಸನ್ನು ಅವರು ಕಲಿತಾರೆ. ಆಮೇಲೆ ಯಾವುದೇ ಒಂದು ಕ್ಯಾಸೆಟ್ ಆಗಿದ್ದರೆ ಆ ಹಾಡುಗಳನ್ನು ಕಲಿತು ಬಾರಿಸುವವರು ಇದ್ದಾರೆ, ನುಡಿಸುವವರು. ಆಮೇಲೆ ಇನ್ನು ಮನೋಧರ್ಮದಲ್ಲಿ ನುಡಿಸುವವರು ಇದ್ದಾರೆ. ಇದರಿಂದ ನಮ್ಮ ಸುಗಮ ಸಂಗೀತ ಕ್ಷೇತ್ರ ಅದು ಬೆಳೀತದೆ, ಅದರಲ್ಲಿ ಏನು ಸಮಸ್ಯೆ ಆಗೋದಿಲ್ಲ, ಮತ್ತು ಒಳ್ಳೆಯ ರೀತಿಯಲ್ಲಿ ಸ್ಟೇಜ್ನಲ್ಲಿ ಪಂಚಾಗ್ತದೆ. ಮತ್ತು ರಸಮಂಜರಿಯಲ್ಲಿ ಕೂಡ ನನಗೆ ತಿಳಿದ ಹಾಗೆ ಸಾಧಾರಣ ಮಟ್ಟಿಗೆ ಒಂದು 22 ದಶಕದ ಹಿಂದಿನವರೆಗೂ ಕೂಡ 2 ದಶಕದ ಹಿಂದಿನವರೆಗೂ ಕೂಡ ಲೈವ್ ಆಗಿ ಅದನ್ನು ಅಭ್ಯಾಸ ಮಾಡಿ ಸ್ಟೇಜ್ನಲ್ಲಿ ಲೈವ್ ಪರ್ಫಾರ್ಮೆನ್ಸ್ ಕೊಡುವಂಥ ಒಂದು ವರ್ಗ ಇತ್ತು. ಅದು ಉಡುಪಿಯಿಂದ ಈಗ ಸತೀಶ್ ಬನ್ನಂಜೆ ಇರ್ಬೋದು, ಅಥವಾ ಚಂದ್ರಕೀರ್ತಿ ಇರ್ಬೋದು, ಕೀಬೋರ್ಡ್ನಲ್ಲಿ ರಾಜಗೋಪಾಲ್ ಇರ್ಬೋದು, ಅದು ಎಲ್ಲರೂ ಕೂಡ ಅದನ್ನು ಪದ್ಯವನ್ನು ಕಲಿತು
ಈಗ ಮೇಯ್ನ್ ಬೇಕಾಗೋದು ಯಾರಿಗೆ, ಫ್ಲೂಟಿಸ್ಟಿಗೆ, ಗಿಟಾರಿಸ್ಟಿಗೆ, ಇವರಿಗೆ ನಮ್ಮ ಕೀಬೋರ್ಡಿಸ್ಟಿಗೆಲ್ಲ ಬೇಕಾಗೋದು ಅಲ್ವಾ, ಅಥವಾ ಮ್ಯಾಂಡ್ಲೆ. ಮತ್ತು ಉಳಿದ ಇನ್ಸ್ಟ್ರೂಮೆಂಟ್ನವರಿಗೆ ಅದೇನು ಪರವಾಗಿಲ್ಲ, ಅವರು ಕೂಡ ಕಲಿಬೇಕು ಅದು ಅದರ ನೋಟೆಲ್ಲ ಹೇಗೆ ಬರ್ತದೆ ಅಂತೇಳಿ. ಈ ಥರದಲ್ಲಿ ಎಲ್ಲರೂ ಕೂಡ ಕೇಳಿ ಎಲ್ಲ, ಅದು ಡ್ರಮ್ಸ್ ಬೀಟ್ ಇರ್ಬೋದು, ತಬಲಾ ಬೀಟ್ ಇರ್ಬೋದು, ಕೊಂಗ ಬೀಟ್ ಇರ್ಬೋದು, ಮತ್ತು ಉಳಿದಂಥ ಇನ್ಸ್ಟ್ರೂಮೆಂಟ್ ಇದ್ದು ಅದನ್ನು ಸರಿಯಾಗಿ ಕೇಳಿ ಡಿಟ್ಟು ಪ್ರೆಸೆಂಟ್ ಮಾಡುವಂಥದ್ದು. ನಾನು 2-3 ದಶಕದ ಹಿಂದಿನಲ್ಲಿ ಸ್ಟೇಜ್ ಲೈವ್ ಆಗಿ ಬಹಳ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವ ಆರ್ಟಿಸ್ಟ್ ನಮ್ಮಲ್ಲಿ ಉಡುಪಿಯಿಂದ ಮಂಗಳೂರಿಗೆ ಇದ್ದಾರೆ ಮಾತ್ರ ಅಲ್ಲ, ಇದ್ದರು. ಆದರೆ ಇನ್ನೊಮ್ಮೆ ನೀವು ಹೇಳಿದಂಥ ಈ ಫ್ಲಾಪಿ ಅಂತ ಏನೋ ಒಂದು ಬಂತಲ್ಲ, ಇದರಿಂದ ಜನರನ್ನು ಕಣ್ಣುಗಟ್ಟು ಮಾಡಲಿಕ್ಕೆ ಆಗ್ತದೆ ಎಂಬುದನ್ನು ಗಮನಿಸಿದವರು ಮತ್ತು ಯಾರೂ ಅಭ್ಯಾಸ ಮಾಡಲಿಕ್ಕೆ ಹೋಗಲಿಲ್ಲ. ಒಬ್ಬ ಒಂದಷ್ಟು ಹಣ ಕೊಟ್ಟು ರಿದಮ್ ಪ್ಯಾಡ್ ತಗೊಳ್ತಾನೆ, ಅವ ಅದನ್ನು ಕಲೀಲಿಕ್ಕೆ ಹೋಗುದಿಲ್ಲ, ಮೈಮ್ ಮಾಡ್ತಾ ಕೂತ್ಕೊಳ್ತಾನೆ. ಗೆಜ್ಜೆ ಮತ್ತು ತಾಳ ಹಾಕಲಿಕ್ಕೆ ಒಂದು ಗೊತ್ತಿದ್ರೆ ಸಾಕು ನಮಗೆ, ಮತ್ತೆ ನಾವು ಮೈಮ್ ಮಾಡೋಣ ಅಂತೇಳಿ. ಇದು ಏನಂತ ಹೇಳಿದ್ರೆ ಕಲೆಯ ಅಧ್ಯಯನದಲ್ಲಿ ಒಂದು ರೀತಿಯ ಸೋಮಾರಿತನ ಬರಲಿಕ್ಕೆ ಶುರುವಾಯಿತು ಆ ಫ್ಲಾಪಿನಿಂದಾಗಿ, ಖಂಡಿತವಾಗಿ. ಆ ಫ್ಲಾಪಿಯಲ್ಲಿ ಕಾರ್ಯಕ್ರಮವನ್ನು ಹುಚ್ಚುಕಟ್ಟುವವರು ಏನೋ ಇರ್ಬೋದು, ಅದು ಬೇರೆ ವಿಷಯ. ಆದರೆ ನಿಜವಾಗಿಯೂ ಕೂಡ ಒಬ್ಬ ಅಧ್ಯಯನಶೀಲ ಒಬ್ಬ ಕಲಾವಿದನಿಗೆ ಆ ರೀತಿಯ ಅದು ಒಂದು ಸರಿಯಲ್ಲ ಅದು. ಆದರೆ ಅದೇನು ಮಾಡುವ, ಅದು ಬಂದಾಯಿತು. ಈಗಿನ ವೈಜ್ಞಾನಿಕ ಯುಗದಲ್ಲಿ ಅದರ ಉಪಯೋಗ ಮತ್ತು ಅದರ ಪರ್ಫೆಕ್ಷನ್ ನೋಡಿದಾಗ ಜನರು ಖುಷಿ ಪಡ್ತರು. ಅದು ಗೊತ್ತಾಗಿ ಒಮ್ಮೊಮ್ಮೆ ನಿಲ್ಲಿಸಿದ್ದಾರೆ. ನೀವು ನಾಟಕ ಮಾಡೋದಾದರೆ ಬೇಡ ಹೋಗಿ ಅಂತ ಹೇಳುವವರು ಇದ್ದಾರೆ, ಸಂಘಟಕರು ಕೆಲವರು. ನೀವು ನೀವು ಕೋಲು ಹಿಡ್ಕೊಂಡು ಕೈ ಹಿಡ್ಕೊಂಡು ನೀವು ಮೈ ಮಾಡೋದಾದರೆ ಬೇಡ, ನೀವು ಸ್ವಂತ ನುಡಿಸೋದವರು ಮಾತ್ರ ನಮಗೆ ಪದ್ಯ ಬೇಕು ಅಂಥದ್ದು ಉಂಟು, ಇಲ್ಲ ಅಂತೇಳಿಲ್ಲ. ಆ ರೀತಿ ನಮಗೆ ಗೈಡ್ ಮಾಡಿದ ಅಂಥ ಆರ್ಗನೈಸರ್ಸು ಇದ್ದಾರೆ. ಇನ್ನು ಅದನ್ನು ತೆಪ್ಪಗೆ ಕೇಳಿಕೊಂಡು ಏನು ಇಲ್ಲದೆ ನಾವು ಹೋಗಿ ಅಲ್ಲಿ ಏನು ಫ್ಲಾಪಿಯಲ್ಲಿ ಹಾಕಿ ಸಂಗೀತ ಮಾಡಿಕೊಂಡು ಬಂದಿದ್ದೇವೋ ಅದನ್ನೇ ಸ್ವೀಕರಿಸಿಕೊಂಡು ಸಂಭಾವನೆ ಕೊಟ್ಟವರು ಇದ್ದಾರೆ, ಇಲ್ಲ ಅಂತೇಳಿ ಏನು ಹೇಳೋದು ಇದಕ್ಕೆ. ಒಂದು ರೀತಿಯಲ್ಲಿ ಅದು ಅಷ್ಟು ಬೆಳವಣಿಗೆ ಅಂತ, ಆ ಕ್ಷೇತ್ರ ಬೆಳವಣಿಗೆ ಅದರಲ್ಲಿ ಇಲ್ಲ ಅಂತ ಲೆಕ್ಕ. ಅಂದರೆ ಅವರು ಯಾಕೆ ಯಾವ ರೀತಿಯಲ್ಲಿ ಸ್ವೀಕರಿಸ್ತಾರೆ ಜನಗಳು ಗೊತ್ತಿಲ್ಲ. ನಿಮಗೆ ನಿಮ್ಮ ಸಾಧನೆಯನ್ನ ಗುರುತಿಸಿ, ಪ್ರತಿಭೆಯನ್ನು ಗುರುತಿಸಿ, ಇಷ್ಟು ಸುದೀರ್ಘ ಕಾಲದ ಒಂದೇ ಕ್ಷೇತ್ರದಲ್ಲಿನ ಪ್ರಯಾಣವನ್ನು ಗುರುತಿಸಿ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರ ಸನ್ಮಾನಗಳು ಬಂದಿರ್ಬೋದು ಸರ್. ಒಂದೆರಡು ನೆನಪು ಮಾಡ್ಕೋತೀರಾ? ಯಾವುದಲ್ಲಿ ಪ್ರಶಸ್ತಿ ಪುರಸ್ಕಾರಗಳು ಬಂದಿದೆ. ಅದು ಸಾಮಾನ್ಯವಾಗಿ ಕಲಾವಿದನಿಗೆ ಅದೊಂದು ರೀತಿಯ ಸ್ಫೂರ್ತಿಗಾಗಿ ಮಾಡ್ತಾರೆ ಎಲ್ಲರೂ ಕೂಡ. ಅದು ಅವಶ್ಯಕತೆ ಅವನಿಗೆ, ಅಂದರೆ ಮುಂದೆ ಬೆಳೀಲಿಕ್ಕೆ ಒಂದು ಸ್ಫೂರ್ತಿ ಆಗಲಿಕ್ಕೆ ಆಗಿ. ಹಾಗಾಗಿ ಕಲ್ಚರಲ್ ಫೀಲ್ಡ್ನಲ್ಲಿ ಒಂದು ಆರ್ಯಭಟ ಪ್ರಶಸ್ತಿ ಅಂತ ಒಂದು ಪ್ರತಿಷ್ಠಿತ ಸಂಸ್ಥೆ ಅವರು ಕೊಡ್ತಾರೆ ಬೆಂಗಳೂರಿಂದ, ಅದು ಬಂದಿದೆ. ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಬಂತು. ಆಮೇಲೆ ಗಲ್ಫ್ ಕನ್ನಡಿಗರು ಎಲ್ಲ ಒಟ್ಟಾಗಿ ಒಂದು ಕಡೆಯಲ್ಲಿ ಆದಂಥ ಸಮಾರಂಭದ ಅಬುದಾಬಿಯಲ್ಲಿ ಈ 3 ದೊಡ್ಡ ಹೌದು, ಅದು ಕಲಾಸಾರಥಿ ಅಂತ ಒಂದು ಬಿರುದು ಕೊಟ್ಟರು. ಆಮೇಲೆ ನಮಗೆ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ವತಿಯಿಂದ ರಾಜ್ಯೋತ್ಸವ ಪ್ರಶಸ್ತಿ, ಅದು ಬೇರೆ ದಕ್ಷಿಣ ಜಿಲ್ಲಾಧಿಕಾರಿಗಳ ಮೂಲಕ. ಆಮೇಲೆ ಇದು ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಆಗುವಾಗ ಒಂದು ಸಾಹಿತ್ಯ ಪ್ರಶಸ್ತಿ ನನಗೆ, ಅದು ಈ ಸಾಂಸ್ಕೃತಿಕ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಅದು ಸಿಕ್ಕಿತು. ಆಮೇಲೆ ಮುಂಬಯಿಯ ಕಲಾ ಜಗತ್ತಿನ ವತಿಯಿಂದ ನಮಗೆ ವಿಶೇಷವಾದಂಥ ಒಂದು ಕನ್ನಡ ಸಿರಿ ಕಾರ್ಯಕ್ರಮ, ಒಂದು ಕನ್ನಡ ಸಿರಿ ಪ್ರಶಸ್ತಿ. ಆಮೇಲೆ ಅಲ್ಲ ಅದು ಉಂಟು. ಮತ್ತು ರತ್ನ ನಮ್ಮಲ್ಲಿ ರವೀಂದ್ರ ಶೆಟ್ಟಿ ಅವರ ಒಂದು ಸ್ಕೂಲಲ್ಲಿ ಸಮಾಜ ಸೇವೆ ಮಾಡುವಂಥ ಒಂದು ಸ್ಕೂಲು, ಅದಾದರೆ ಬೇರೆ ಬೇರೆ ರೀತಿಯಲ್ಲಿ ಅವರು ಸೇವಾ ರತ್ನ ಪ್ರಶಸ್ತಿಗಳನ್ನೆಲ್ಲ ಕೊಡ್ತಾರೆ. ರತ್ನೋತ್ಸವದಲ್ಲಿ ಒಂದು ಆ ರತ್ನೋತ್ಸವ ಪ್ರಶಸ್ತಿ ಅಂತ ಒಂದು ಕೊಡ್ತಾರೆ, ಅದನ್ನು ಕೊಟ್ಟಿದ್ದಾರೆ. ಆಮೇಲೆ ಬೇರೆ ಬೇರೆ ಸೌರಭ ಪ್ರಶಸ್ತಿ ಅಂತ ಇನ್ನೊಂದು ಸಂಗೀತ ತಂಡದವರ ಮೂಲಕ ಹೀಗೆ ಬೇರೆ ಅನೇಕ ಸಾರ್ಥಕತೆ ಖಂಡಿತವಾಗಿ. ಮತ್ತೆ ಇತ್ತೀಚೆಗೆ ಒಂದು ಕಳೆದ ಸೀಸನ್ನಲ್ಲಿ ಕನಕದಾಸ ಪ್ರಶಸ್ತಿ ಕೂಡ ಸಿಕ್ಕಿತು, ಹರಿಕಥಾ ರಂಗಕ್ಕೆ ಸಂಬಂಧಪಟ್ಟ ಹಾಗೆ. ಹರಿಕಥಾ ಕಲೆಯನ್ನು ಕೂಡ ನಾನು ಬೆಳೆಸ್ಕೊಂಡಿದ್ದೇನೆ. ಅದು ಈಗ ಸರಿ, ನಾನೇನೋ ಆಲೋಚನೆ ಮಾಡ್ತಾ ಇದ್ದೆ, ಏನೋ ಬಿಟ್ಟಿದ್ದೇನೆ ಅಂತ ಮನಸ್ಸಲ್ಲಿ ಬಂದಾಗ ಹರಿಕತೆ ಅಂತ ನಿಮ್ಮ ಮಾತಿಂದಾನೆ ಬಂತು. ಹರಿಕತೆ ಇದು ಸಿದ್ಧ ಹೇಗೆ? ಹರಿಕತೆಯಲ್ಲಿ ಸಾಕಷ್ಟು ಸ್ವಾರಸ್ಯಕರ ಸಂಗತಿಗಳಿರ್ಬೋದು. ಅಂದ್ರೆ ಆರಂಭದ ದಿನಗಳಲ್ಲಿ ನಾನು ಈ ನಮ್ಮಲ್ಲಿ ಬಂದಂತ ಈ ಅಂಬಾತನ ಮುದ್ರಾಡಿ ಶಂಕರಣ್ಣ ಸಾಮಗರಿಗೆಲ್ಲ ಈ ಭಜನೆಗೆ ಸ್ವಲ್ಪ ಹಾರ್ಮೋನಿ ನುಡಿಸುವುದರಿಂದ ನಾನು ಹಾರ್ಮೋನಿಯಂ ನುಡಿಸಿಕೊಳ್ತಾ ಇದ್ದೆ. ಮತ್ತೆ ಅವರನ್ನು ಹೆಚ್ಚಾಗಿ ಗಮನಿಸಿಕೊಂಡು ಅವರ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದವ ನಾನು. ಅದರ ಜೊತೆಗೆ ವಿಶೇಷವಾಗಿ ಇಲ್ಲಿ
ಮತ್ತು ನಾನಾಗಿ ಯಾಕೆ ಮಾಡಬಾರ್ದು ಅಂತೇಳಿ ಭಕ್ತ ಪ್ರಹ್ಲಾದ ಅಂತಕ್ಕಂಥ ಒಂದು ಕಥೆಯನ್ನು ಆರಂಭದಲ್ಲಿ ನಾನೇನು ತಯಾರು ಮಾಡಿ ನಾನು ಅದನ್ನು ಪ್ರೆಸೆಂಟ್ ಮಾಡಿದೆ. ಆ ನಂತರದಲ್ಲಿ ಬೆಳೆದದ್ದು ಹೇಗೆ ಅಂತ ಹೇಳಿದ್ರೆ ಹರಿಕತೆ, ನನ್ನ ತಂದೆ ಕೂಡ ಹರಿಕತೆ ಮಾಡ್ತಾಯಿದ್ರು. ಅವರು ಯಕ್ಷಗಾನ ಹರಿಕತೆ ಮಾಡ್ತಾಯಿದ್ರು. ಯಕ್ಷಗಾನ ಹರಿಕತೆಯ ಅದು ಹರಿಕತೆಯಲ್ಲಿ ಒಂದು ಫ್ರೇಮ್ನಲ್ಲಿ ಏನೆಲ್ಲ ಬರ್ತದೆ, ಅದೊಂದು ಪೀಠಿಕೆ, ಆ ಕಥೆಗಳನ್ನು ಕೊಂಡೋಗುವ ರೀತಿ, ಅದರಲ್ಲಿ ಉಪಕಥೆ, ಆಮೇಲೆ ಸಂಗೀತಗಳು ಯಾವ ರೀತಿಯಲ್ಲಿ ಇರ್ತದೆ ಎಂಬುದನ್ನು ಗಮನಿಸಿದ್ದೇನೆ ನಾನು. ಇನ್ನೊಬ್ಬರ ಕಾರ್ಯಕ್ರಮವನ್ನು ನೋಡಿ ಕೇಳಿ ಅದನ್ನು ತಿಳ್ಕೊಂಡದ್ರಿಂದಲೇ ಅದೇ ಎಲ್ಲ ಒಂದು ಗುರುವಾಗಿ ನನಗೆ ಪರಿಣಮಿಸಿದೆ. ಅದರ ಜೊತೆಗೆ ಅಚ್ಯುತ್ ದಾಸ್, ಕೇಶವದಾಸರ ಪರಂಪರಾಗತವಂತ ಹರಿಕತೆಗಳನ್ನು ಕೇಳಿ ನೋಡಿ, ವಿಶೇಷವಾಗಿ ಅವರಿಗೆ ಇಬ್ಬರಿಗೂ ಕೂಡ ಅಚ್ಯುತ್ ದಾಸ್ ಮತ್ತು ಕೇಶವದಾಸ್ಗೆ ಅವರು ಶಿಕ್ಷಣ ಕಲಿತಿರುವಾಗ 4ನೇ ಕ್ಲಾಸ್ನಲ್ಲಿ ಗುರುವಾಗಿ ನನ್ನ ತಂದೆ ಇದ್ದರಂತೆ. ಅವರು ಹಾಗಾಗಿ ಅವರು ಅದನ್ನು ಯಕ್ಷಗಾನಗಳನ್ನೆಲ್ಲ ಅಧ್ಯಯನ ಮಾಡಿದ್ದು ತಂದೆಯ ಮೂಲಕ ಕೆಲವು ಮಾಡಿದ್ದಾರೆ. ಆ ಮೂಲಕ ಮತ್ತೆ ಅವರು ಬೆಂಗಳೂರಿಗೆ ಹೋಗಿ ಎಲ್ಲ ಅಧ್ಯಯನ ಮಾಡಿ ಆಮೇಲೆ ಅವರು ಇಲ್ಲಿ ಬಂದು ವಿಶೇಷವಾಗಿ ಹರಿಕತೆ ಮಾಡುವಾಗ ತುಂಬ ಅವರ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೆ. ಆಮೇಲೆ ಮಂಗಳೂರಲ್ಲಿ ಶ್ರೀ ಕೆ ಮಾಬಲಶೆಟ್ಟಿ ಅಂತೇಳಿ ದೇವಕಿ ತನೆ ಕೂಡ್ಲು ಅಂತ ನಾಮಕರಣದೊಂದಿಗೆ ಅವರ ಒಂದು ಸಂಸ್ಥೆ ಇತ್ತು, ಹರಿಕಥಾ ಪರಿಷತ್ ಅಂತ. ಮಂಗಳೂರು ಬಂದ ನಂತರ ಅದಕ್ಕೆ ಸೇರಿಕೊಂಡೆ ನಾನು. ಅವರಿಗೆ ಅದೇ ಕೆಲಸ, ಹರಿಕಥೆಯನ್ನೇ ಮಾಡುವಂಥದ್ದು. ಹಾಗೆ ಅವರ ಒಂದು ವಿಶೇಷವಾದಂಥ ಮಾರ್ಗದರ್ಶನ, ಅವರ ಒಂದು ಆರ್ಗನೈಸಿಂಗ್ ಹರಿಕಥಾ ಪರಿಷತ್ ಸಂಸ್ಥೆಯಲ್ಲಿ ಈಗ ನಾನು ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ. ನಡೀತಾ ಇದೆ ಹರಿಕಥೆ. ಈಗ ಎಲ್ಲ ಕಾರ್ಯಕ್ರಮಗಳಿಂದ ಅಂದರೆ ನಾಟಕ ಸಂಗೀತ ಜೊತೆಗೆ ನಾಟಕ ಸಂಗೀತ ಬಗ್ಗೆ ಕೂಡ ತುಂಬ ಕಾಳಜಿ ಇದ್ದವ ನಾನು. ಇತ್ತೀಚೆಗೆ ನಾನು ವಿಜಯಕುಮಾರ್ ಶೆಟ್ಟರವರ ಚೌಕಾಮೇಳ ನಾಟಕಕ್ಕೂ ಕೂಡ ಒಳ್ಳೆಯ ರೀತಿಯಲ್ಲಿ ಸಂಗೀತ ಸಂಯೋಜನೆ ಮಾಡಿ ಅಲ್ಲಿ ಸಾಹಿತ್ಯವನ್ನೆಲ್ಲ ರಚನೆ ಮಾಡಿಕೊಟ್ಟು 3 ಶೋದಲ್ಲಿ ನಾನು ಅದರಲ್ಲಿ ಪಾತ್ರ ಮಾಡಿ ಬಂದೆ ಇತ್ತೀಚೆಗೆ. ಇದು ಹಾಗಾಗಿ ರಂಗಭೂಮಿ ಸಂಸ್ಥೆ, ಅಭಿವ್ಯಕ್ತ ಸಂಸ್ಥೆ, ರಥಬೀದಿ ಗೆಳೆಯರು ಉಡುಪಿ, ಇದರಲ್ಲೆಲ್ಲ ನಾನು ನಾಟಕದಲ್ಲಿ ಸಂಗೀತದಲ್ಲಿ ಕೆಲಸ ಮಾಡಿದವ. ತುಂಬ ಒಳ್ಳೊಳ್ಳೆ NSD ಆದವರು, ನೀನಾಸಂ ಆದವರು, ರಂಗಾಯಣ ಆದವರ ಜೊತೆಗೆ ನಾನು ಕೆಲಸ ಮಾಡಿದ್ದೇನೆ ನಾಟಕ ಸಂಗೀತದಲ್ಲಿ. BV ಕಾರಂತರ ಜೊತೆಗೂ ಕೂಡ ನಾನು ಕೆಲಸ ಮಾಡಿದ್ದೇನೆ ಮೈಸೂರಲ್ಲಿ. ಹೌದು, ಸ್ವಲ್ಪ ವೆರಿ ಗುಡ್. ಅದು ಇದೆಲ್ಲ ನನ್ನ ರಂಗ ಸಂಗೀತ, ನನ್ನ ಪ್ರತಿಭೆಯನ್ನು ಕಂಡು ಅವರು ಬಳಸಿಕೊಂಡದ್ದು ನನ್ನನ್ನು. NSD ಆದವರು ಎಲ್ಲಿವರೆಗೆ ಅಂತ ಹೇಳಿದ್ರೆ ಉಡುಪಿಯಲ್ಲಿ ಆಗುವಂಥ ಶಿಬಿರಕ್ಕೆ ಮಂಗಳೂರಿನಲ್ಲಿ ಡೈಲಿ ಕರೆಸಿ ನನ್ನನ್ನು ಆನಂದಗಣಿಸಲು ಬಳಸಿಕೊಂಡಿದ್ದಾರೆ. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ. ಹೌದು, ಅವರು NSD ಆದಂಥ ಸುರೇಶ್ ಅನಗಳ್ಳಿ ಅವರ ಒಂದು ನಾಟಕದ ನಿರ್ದೇಶನಕ್ಕೆ ನನ್ನನ್ನು ಅವರು ಅಪೇಕ್ಷೆ ಪಟ್ಟದ್ರಿಂದ ಇಲ್ಲಿ ಉಡುಪಿಯ ರಂಗಭೂಮಿ ಸಂಸ್ಥೆಯವರು ಡೈಲಿ ನನ್ನನ್ನು ಮಂಗಳೂರಿನಿಂದ ಕರೆಸಿ ಅಲ್ಲಿ ನನ್ನನ್ನು ಉಪಯೋಗಿಸಿಕೊಂಡಿದ್ದಾರೆ. ಅದು ನಾಟಕ ರಂಗದ ಸಂಗೀತದಲ್ಲಿ ನನಗೂ ಕೂಡ ಅನುಭವ ಜಾಸ್ತಿ ಇತ್ತು ಸ್ವಲ್ಪ. ನಿಮ್ಮ ಹೇಗೆ ನೀವು ಬಹುಮುಖಿ ಅಂತಂದ್ರೆ ಆತ ಯಕ್ಷಗಾನ ಮತ್ತೆ ಹರಿಕತೆ ಮತ್ತೆ ಒಳ್ಳೆ ಮಾತುಗಾರರು, ಸ್ಟ್ಯಾಂಡ್ ಅಪ್ ಕಾಮಿಡಿ ಬೇರೆ. ನೀವು ಒಳ್ಳೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್. ಈಗೆಲ್ಲ ನಾವು ಸ್ಟ್ಯಾಂಡ್ ಅಪ್ ಕಾಮಿಡಿ ಟಿವಿಯಲ್ಲಿ ನೋಡ್ತಾ ಇದ್ದೇವೆ. ಪ್ರಾಯಶಃ ನೀವು ಆ ಕಾಲದಲ್ಲೇ ಜೋಕ್ಸ್ ಗಳನ್ನೆಲ್ಲ ಒಂದು 20-25 ನಿಮಿಷ ನಿರರ್ಗಳವಾಗಿ ಹೇಳ್ತಾ ಇದ್ರಿ, ಬೇರೆ ಬೇರೆ ಸ್ವಾರಸ್ಯಕರ ಘಟನೆಗಳನ್ನೆಲ್ಲ ಹೇಳ್ತಾ ಇದ್ರಿ. ಅದಾಯ್ತು. ಆಮೇಲೆ ನಿರೂಪಣೆ, ಆಮೇಲೆ ಮಿಮಿಕ್ರಿ, ಆಮೇಲೆ ಮಿಮಿಕ್ರಿಯಲ್ಲೂ ಒಂದಷ್ಟು ಸೃಜನಶೀಲತೆ, ರಂಗಭೂಮಿ ಎಲ್ಲ ಆಯ್ತಲ್ಲ ಸರ್, ಸುಗಮ ಸಂಗೀತ. ಸೊ ಇಷ್ಟೊಂದು ಪ್ರತಿಭೆಯುಳ್ಳ ನೀವು, ನಿಮ್ಮ ವಿಕಸನದಲ್ಲಿ ಸಾಕಷ್ಟು ಮಂದಿ ನಿಮಗೆ ಸಹಕಾರ ಕೊಟ್ಟಿದ್ದಾರೆ. ಬೆಳೆದಿದ್ದೇ ಇವರಿಂದ, ಜನರಿಂದನೇ ಬೆಳೆಸಿರೋದು, ಜನನೇ ಬೆಳೆಸಿರೋದು. ಅಫ್ಕೋರ್ಸ್ ಪ್ರತಿಭೆ ನಿಮ್ಮಲ್ಲಿತ್ತು, ಬಟ್ ನಿಮಗೆ ಸಹಕಾರ ಕೊಟ್ಟಂತ ಕೆಲವು ಹೆಸರುಗಳು. ಯಾಕಂದ್ರೆ ಇದರಲ್ಲಿ ನೋಡಿ, ನೀವು ಹೇಳಿದ ಹಾಗೆ ವಿವಿಧ ಸಾಂಸ್ಕೃತಿಕ ರಂಗದ ಪ್ರತಿಭಾವಂತರನ್ನು ಇಲ್ಲಿಗೆ ನಾವು ಸಂದರ್ಶನ ಮಾಡ್ತಿದ್ದೇವೆ ಅಂತ ಹೇಳ್ತಾ ಇದ್ದೀರಿ ನೀವು. ಅದೊಂದು ಒಳ್ಳೆಯ ವಿಷಯ. ಯಾಕಂದರೆ ಆ ರೀತಿಯಲ್ಲಿ ಕಂಡು ಬಂದರೆ ನಾನೀಗ ಸಂಗೀತ, ಯಕ್ಷಗಾನ ಮತ್ತು ಹರಿಕತೆ ಎಲ್ಲ ವಿಭಾಗ ಬರ್ತದೆ ನಮ್ಮಲ್ಲಿ. ಆ ಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೆಲವರನ್ನು ನಮಗೆ ಸುಮ್ಮನೆ ನಮ್ಮನ್ನು ಬಯಸಿದ್ದಲ್ಲ, ಅವರದಾದಂಥ ಅನುಭವಗಳನ್ನು ನಮ್ಮ ಮೂಲಕ ಹಂಚಿಕೊಂಡು ಅಲ್ವಾ, ಆ ರೀತಿಯಲ್ಲಿ ನಮ್ಮನ್ನು ಬೆಳೆಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗ ಈಗ ನಿರೂಪಣೆ ಅಂತ ಹೇಳಿದ ಸ್ವಲ್ಪ ಸಾಹಿತ್ಯ ಜ್ಞಾನಗಳು ಬೇಕೇ ಬೇಕು, ಹೌದಾ? ಅದು ನಿಮಗೆ ಗೊತ್ತಿದೆ. ಹಾಗಾಗಿ ಈ ಸಾಹಿತ್ಯ, ಅದು ಯಕ್ಷಗಾನ ಸಾಹಿತ್ಯ ಇರ್ಬೋದು, ಹರಿಕಥಾ ಸಾಹಿತ್ಯ ಇರ್ಬೋದು, ನಾಟಕ ಸಾಹಿತ್ಯ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಆರಂಭದ ದಿನಗಳಲ್ಲಿ ನಮ್ಮ ಕೆಮ್ಮಣ್ಣಿನ ತೋನ್ಸೆ ವಿಜಯಕುಮಾರ್ ಶೆಟ್ಟಿ ಇರ್ಬೋದು, ಆಮೇಲೆ ಇಲ್ಲಿ ಯಕ್ಷಗಾನ ಮತ್ತು ಪುರಾಣದ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಭಾಸ್ಕರ್ ರೈ ಕುಕ್ಕುವಳ್ಳಿ ಮತ್ತು ಡಾಕ್ಟರ್ ದಿನಕರ ಪಚ್ಚನಾಡಿ, ಆಮೇಲೆ ವಿಶೇಷವಾದಂಥ ನಮ್ಮ ಸಂಗೀತ, ಕಾವ್ಯ ಮತ್ತು ಇತರ ಯಾವುದೇ ಜನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಅಮೃತ ಸೋಮೇಶ್ವರ, ಇವರೆಲ್ಲರ ಸಂಪರ್ಕ ನಮಗೆ ಆಗಾಗ ಸಿಗ್ತಾ ಇತ್ತು. ಆಮೇಲೆ ಅವರೆಲ್ಲ ನಮ್ಮನ್ನು ಅವರ ಸಹವಾಸದಿಂದ ಅಥವಾ ನಮಗೆ ಕೆಲವು ಜಿಜ್ಞಾಸೆಗಳನ್ನೆಲ್ಲ ಅವರು ಪರಿಹರಿಸುವಂಥ ರೀತಿಯಲ್ಲಿ ನಮ್ಮ ಪ್ರತಿಭೆಯನ್ನು ಹೆಚ್ಚಿಸ್ತಾರೆ. ಅದನ್ನೆಲ್ಲ ಮರೆಯುವಂತಿಲ್ಲ ನಾವು. ಹಾಗೆ ಮತ್ತು ಆರಂಭದ ದಿನಗಳಲ್ಲಿ ಅಣ್ಣ ತಂದೆ ಎಲ್ಲ ಅವರಿದ್ದರು ನಮ್ಮ ಜೊತೆಗೆ. ನಮ್ಮ ಅಧ್ಯಾಪಕರನ್ನು ನಾವು ಮರೆಯುವಂತಿಲ್ಲ.
ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ದಾಮೋದರ ಶೆಟ್ಟಿ ಅವರಿರ್ಬೋದು, ಕಾಸರಗೋಡು ಚಿನ್ನ ಅವರಿರ್ಬೋದು, ರಂಗಭೂಮಿಯ ಆನಂದಗಾಣಿಗರು ಇರ್ಬೋದು, ಉಡುಪಿ ರಥಬೀದಿ ಗೆಳೆಯರ KS ಕೆದ್ಲಾಯರವರು ಇರ್ಬೋದು. ಇವರೆಲ್ಲ ಸಂಪರ್ಕದಲ್ಲಿ ಇದ್ದುಕೊಂಡು ಅವರ ಸಂಪರ್ಕದವರು ಇರುವವರು ನಮ್ಮಲ್ಲಿ ಇರುವ ಪ್ರತಿಭೆಗಳನ್ನು ಅವರು ಕಂಡು ಅವರು ನಮ್ಮ ಪ್ರತಿಭೆಯನ್ನು ಬಳಸಿಕೊಂಡದ್ದು ಮಾತ್ರ ಅಲ್ಲ, ಅವರ ಮೂಲಕ ನಾವು ತಗೊಂಡದ್ದು ಜಾಸ್ತಿ ಇದೆ. ಏನು ಹೇಳ್ತೀರಿ? ಇದರಿಂದಾಗಿ ನಮ್ಮ ಅನುಭವಗಳು ನಮ್ಮ ಯಾವುದೇ ಸಾಹಿತ್ಯಿಕ ಸಾಂಸ್ಕೃತಿಕ ಬೆಳವಣಿಗೆಗೆ ಸಾಧ್ಯ ಆಗಿದೆ ಅಂತೇಳಿ ನಾನು ನೆನಪಿಸ್ಕೊಳ್ಬೇಕಾಗ್ತದೆ. ನಿಜ ಸರ್, ನಿಜ. ಇಷ್ಟೊಂದು ಬಹುಮುಖಿಯಾಗಿ ಒಂದು ಪ್ರತಿಭೆ ನೀವು ಇಷ್ಟು ವರ್ಷಗಳ ಕಾಲ ಪ್ರಾಯಶಃ ಈ ಅವಳಿ ಜಿಲ್ಲೆಗಳಲ್ಲಿ ಇರ್ಬೋದು, ಬೇರೆಯವ್ರು ನನಗೆ ತಕ್ಷಣಕ್ಕೆ ಈಗ ನೆನಪಾಗ್ತಿಲ್ಲ, ಬಟ್ ನೀವಂತೂ ಮುಂಚೂಣಿಯಲ್ಲಿ ಖಂಡಿತವಾಗಿಯೂ ಕಾಣ್ಲಿಕ್ಕೆ ಸಿಗ್ತೀರಾ. 70 ಆಯಿತು, ಇನ್ನೊಂದು 30 ಇದೆ ನಮ್ಮ ಹತ್ರ. ಹೌದು. ಈಗ ಹೇಗೆ ಬದುಕು? ಅಲ್ಲ, ಇವಾಗ ನಾನು ಅಪೇಕ್ಷೆ ಪಟ್ಟಂಥ ಕಾರ್ಯಕ್ರಮಕ್ಕೆ ಹೋಗ್ತೋಡುಂಟು, ಒಂದಷ್ಟು ರಶ್ ಮಾಡ್ಕೊಳ್ಳೋದಿಲ್ಲ. ಆದರೂ ಆಗಾಗ ಸಿಕ್ಕಿದ ಕಾರ್ಯಕ್ರಮದ ಅವಕಾಶಗಳನ್ನು ನಾನು ಉಪಯೋಗಿಸ್ಕೊಳ್ತಾ ಇದ್ದೇನೆ. ಅಂದರೆ ಎಲ್ಲ ಸುಗಮ ಸಂಗೀತ ಓಡಾಟ, ನೀವು ಹೇಳಿದ ಹಾಗೆ ಮತ್ತು ಬೇರೆ ನಿರೂಪಣಾ ಓಡಾಟ, ಬೇರೆ ಯಕ್ಷಗಾನ ಓಡಾಟಗಳನ್ನೆಲ್ಲ ಕಡಿಮೆ ಮಾಡಿ ಅಲ್ಲಲ್ಲಿ ನಡೆಯುವಂಥ ಯಾವುದೇ ವರ್ಕ್ಶಾಪ್ ಶಿಬಿರಗಳುಂಟು, ಅದರಲ್ಲಿ ಒಂದು ನಿರ್ದೇಶನ ಕೊಡುವಂಥ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ಒಂದು ಆರಾಮವಾಗಿ ಮಾಡುವಂಥ ಒಂದು ಬಹಳ ಒಳ್ಳೆಯ ಶಿಷ್ಟಕಲೆ ಹರಿಕಥಾ ಕಲೆ. ಹಾಗಾಗಿ ಅದನ್ನು ನಾನು ಮೈಗೂಡಿಸಿಕೊಂಡು ಈಗಲೂ ಕೂಡ ಪ್ರದರ್ಶನ ಕಲೆಯಾಗಿ ಅದನ್ನು ಉಪಯೋಗಿಸಿಕೊಂಡು ಈ ನಿವೃತ್ತ ವಯಸ್ಸಿನಲ್ಲಿ ಹರಿಕಥೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದೇನೆ. ಶಿಬಿರಗಳ ನಿರ್ದೇಶನಕ್ಕೆ ಕೊಡ್ತಾ ಇದ್ದೇನೆ. ನಿವೃತ್ತ ವಯಸ್ಸೇನಿಲ್ಲ, ಕವಿಗೋಷ್ಠಿ ಅಲ್ಲ, ಕವಿಗೋಷ್ಠಿಗೆ ಅಲ್ಲ, ಅದು ಕಲೆಗೆ ನಿವೃತ್ತಿ ಇಲ್ಲ. ಅದೇ ಆಗ್ಲಿ ಸರ್. ಅಂದ್ರೆ ಇಷ್ಟೊಂದೆಲ್ಲ ಕಲೆ ಇರುವಾಗ ನೀವು ಅದ್ರ ಜೊತೆಗೆ ಇದ್ದಾಗ ನಿಮಗೆ ಮುಪ್ಪು ಅನ್ನೋದು ಬರಲ್ಲ ಸರ್. ಅದು ಇಟ್ ಕೀಪ್ಸ್ ಯು ವೆರಿ ಆಕ್ಟಿವ್. ಅದಂತೂ ಸತ್ಯ ಅಂತ ನಾನು ಭಾವಿಸ್ತೇನೆ. ಏನಿವೆ, ತುಂಬ ಸಂತೋಷ ಆಯಿತು ನಿಮ್ಮ ಜೊತೆ ಮಾತಾಡಿ. ಒಳ್ಳೆ ಆರೋಗ್ಯ ನಿಮಗಿರಲಿ, ಇನ್ನಷ್ಟು ಕಾರ್ಯಕ್ರಮಗಳನ್ನು ಕೊಡ್ತಾ ಇರಿ. ಶುಭಾಶಯ. ನಿಮ್ಮ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮನ್ನೆಲ್ಲ ಗುರುತಿಸಿ 4 ಜನ ಗುರುತು ಹಿಡಿಯುವ ರೀತಿಯಲ್ಲಿ ನಿಮ್ಮನ್ನು ಗುರುತಿಸೋದಕ್ಕೆ ಆಗಲ್ಲ, ನಾವು ಗುರುತಿಸುವಂಥದ್ದು ಏನೂ ಇಲ್ಲ. ಜನ ನಿಮ್ಮನ್ನ ಗುರುತಿಸಿದ್ದಾರೆ, ನಿಮ್ಮನ್ನು ಗುರುತಿಸಿ ಅವ್ರು ಬೇಕು ಅಂತ ಕರೆದು ನಿಮ್ಮ ಹತ್ರ ಎಲ್ಲ ತಗೊಂಡಿದ್ದಾರೆ, ನೀವು ಅವ್ರ ಹತ್ರ ತಗೊಂಡಿದ್ದೀರಾ. ಆ ನಿಮ್ಮ ಪ್ರತಿಭೆಗಾಗಿ ನಾವಿಲ್ಲಿ ನಿಮ್ಮನ್ನು ತಂದಿದ್ದೇವೆ. ಅಂದ್ರೆ ನಿಮ್ಮನ್ನು ತಂದಿದ್ದೇವೆ ಅಂತಂದ್ರೆ ನೀವು ಇಲ್ಲಿಗೆ ಬಂದಿದ್ದೀರಲ್ಲ, ನಮ್ಮ ಕಾರ್ಯಕ್ರಮದ ಘನತೆ ಹೆಚ್ಚು. ಹೌದು, ಈ ಹೊತ್ತಿನಲ್ಲಿ ನೀವು ಅಂಥ ಒಂದು ಸಂದರ್ಶನ ಮಾಡೋದರ ಮೂಲಕವಾಗಿ ನಾವು ಹಿಂದೆ ಮಾಡಿದಂಥ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ವಿಚಾರವನ್ನು ತಿಳಿಸುವಂಥ ಪ್ರಯತ್ನ ಮಾಡಿದಿರಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಾರ್ತಾ ಭಾರತಿಯವರು ಮತ್ತು ಸಂದರ್ಶನ ಮಾಡಿದಂಥ ಅವಿನಾಶ್ ಅವರಿಗೆ ನನ್ನ ಪ್ರತ್ಯೇಕ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಎಲ್ರಿಗೂ ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.